ಹೆಸರು ವೃತ್ತ. ವೃತ್ತ ಅಂತ ಏನಕ್ಕೆ ಹೆಸರು ಬಂತು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಟೀಮ್ ಅವರು ನಿಮ್ಗೋಸ್ಕರ ತಿಳಿಸ್ಕೊಡ್ತಾರೆ. ಮೊದಲಿಗೆ ಈಗಾಗಲೇ ನಮ್ಮ ಚಿತ್ರದ ಮೋಷನ್ ಪೋಸ್ಟರ್ ರಿಲೀಸ್ ಆಗಿ ಒಳ್ಳೆಯ ಪ್ರತಿಕ್ರಿಯೆಯನ್ನ ಆನಂದ್ ಆಡಿಯೋ ಮೂಲಕ ಪಡ್ಕೊಂಡಿದೆ. ಸೊ ಸ್ಟಾರ್ಟಿಂಗ್ ವಿತ್ ಮೋಷನ್ ಪೋಸ್ಟರ್. ಪ್ಲೀಸ್. ಹಾಯ್, ಎಲ್ರಿಗೂ ನಮಸ್ತೆ. ನಾನು ಪ್ರಿಯಾಂಕಾ ತಿಮ್ಮಯ್ಯ ಅಲ್ಲ, ಪ್ರಿಯಾಂಕಾ ತಿಮ್ಮೇಶ್. ಸೊ ವೃತ್ತ ಮೂವಿ ನಾನು ಆಕ್ಚುಲಿ ಪೋಸ್ಟರ್ ನೋಡ್ದಾಗ್ಲೇನೆ ನನಗೆ ಮಹೇಶ್ ಸರ್ ತೋರಿಸಿದ್ರು. ಅವಾಗಲೇ ನಂಗೆ ಅನ್ನಿಸ್ತು ತುಂಬಾ ಸಸ್ಪೆನ್ಸ್ ಆಗಿದೆ ಅಂತ. ಸೊ ಟ್ರೇಲರ್ನ ನಾನು ಇಲ್ಲೇ ನೋಡ್ಬೇಕು ಅಂತಾನೆ ಬಂದಿದ್ದೀನಿ. ಸೊ ನೋಡಿದಾಗ ಎಷ್ಟು ಚೆನ್ನಾಗಿದೆ ಅಂದ್ರೆ ಇಲ್ಲೇ ಗೊತ್ತಾಗ್ತಾ ಇದೆ ಏನೋ ಒಂದಿದೆ ಥಿಯೇಟ್ರಿಗೆ ಹೋಗೋಕೆ. ಸೊ ಅದು ಕಾಣಿಸ್ತು. ಆಮೇಲೆ ಮಹೀರ್ ಅವರು ತುಂಬಾ ಪ್ರೆಸೆನ್ಸಿಂಗ್ ಆಗಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಇವಾಗ ಹಾಯ್ ಹೇಳಿದಾಗ ಅವ್ರ ವಾಯ್ಸ್ ಕೇಳಿದಾಗ ಏನಿದು ಇಷ್ಟು ಜೋರಾಗಿದೆ ಅಂತ ಅನ್ನಿಸ್ತು. ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ. ಆಲ್ ದ ವೆರಿ ಬೆಸ್ಟ್ ಮ್ಯಾಮ್, ನಿಮ್ಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಸೊ ಈ ಸಿನಿಮಾನ ಆಕ್ಚುಲಿ ಸತೀಶ್ ಸರ್ ಅವ್ರು ನೋಡಿ ಇಷ್ಟಪಟ್ಟಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಚೆನ್ನಾಗಿದ್ದೇ ಇರುತ್ತೆ. ಸೊ ನಾನು ಈ ಟೀಮ್ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಒಂದು ಬೆಸ್ಟ್ ವಿಶಸ್, ಆಲ್ ದ ವೆರಿ ಬೆಸ್ಟ್. ಆಡಿಯನ್ಸಿಗೆ ಈ ಸಿನಿಮಾ ಬೇಗ ತಲುಪಿ ಅವರೆಲ್ಲರೂ ಮನೆ ಮಾತಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಆಲ್ ದ ವೆರಿ ಬೆಸ್ಟ್ ಗೈಸ್. ಬಂದು ತಂಡದ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಬನ್ನಿ ಮೇಡಮ್. ಮಹೇಶ್ ಸರ್ ತುಂಬಾ ಥ್ಯಾಂಕ್ಸ್. ಎಲ್ಲ ಮೆಂಟರ್ ಆಗಿ ನಮಗೆ ನಿಂತು ಮುಂದೆ ನಡೆಸ್ತಿದ್ದಾರೆ. ಸತೀಶ್ ಸರ್ ತುಂಬಾ ಥ್ಯಾಂಕ್ಸ್ ಸರ್. ಒಂದ್ಸತಿಗೆ ನೋಡಿ ಹೋಗಿ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಶಿವಕುಮಾರ್ ಸರ್ ನಮ್ಮ ಪ್ರೊಡ್ಯೂಸರು, ನಮ್ಮ ಫ್ರೆಂಡ್ ಅವ್ರ ತಂದೆ, ಬಟ್ ಆದ್ರೇನು ತುಂಬಾ ಸಪೋರ್ಟಿವ್ ಆಗಿ ಏನಕ್ಕೂ ಇಲ್ಲ ಅಂತೀರಾ ನಮಗೆ ಮಾಡಿಕೊಟ್ಟಿದ್ದಾರೆ. ಸೊ ನಮ್ಮ ಡೈರೆಕ್ಟರ್ ಅವ್ರು ಹೇಳ್ಬೇಕಂದ್ರೆ ಅವ್ರು ನಮ್ಮ ಫ್ರೆಂಡೇ, ಬಟ್ ಮೋರ್ ದೆನ್ ಅ ಫ್ರೆಂಡ್ ವಿ ಹ್ಯಾವ್ ವರ್ಕ್ ಟುಗೆದರ್ ಟು ಮೇಕ್ ಸಮಥಿಂಗ್ ಬ್ಯೂಟಿಫುಲ್. ಸೊ ಪ್ಲೀಸ್ ವಾಚ್ ಅಂಡ್ ಸಪೋರ್ಟ್ ನೌ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮಹೇಶ್ ಸರ್ ಫಸ್ಟ್, ನಾನು ಡೈರೆಕ್ಟರ್ ನಮಸ್ಕಾರ ಫಸ್ಟ್. ಆಮೇಲೆ ಪ್ರೊಡ್ಯೂಸರ್. ಫಸ್ಟ್ ಪಿಕ್ಚರ್ ನಮ್ಮದು ಕನ್ನಡದಲ್ಲಿದೆ. ಈ ಪಿಕ್ಚರ್ ಫಸ್ಟ್ ಸ್ಟೋರಿ ಹೇಳುವಾಗ ನಮ್ಗೆ ಅರ್ಥ ಆಗ್ತಿಲ್ಲ. ಫಸ್ಟ್ ಸರಿ ಓಕೆ, ಆನ್ಲೈನ್ ಆರ್ಡರ್ ಮಾಡ್ಕೊಂಡು ಡೈಲಿ ಸ್ಟೋರಿ ಕೇಳ್ಕೊಂಡು ಶೂಟಿಂಗ್ ಮಾಡ್ತಿದ್ದೆ. ನಾಳೆ ಏನು ನಡೀತೆ ನಮಗೆ ಗೊತ್ತಾಗ್ತಿಲ್ಲ, ಆ ಥರ ಇತ್ತು ಇದು. ಹಿಂಗೆ ಸರಿ ಓಕೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆ್ಯಂಟನಿ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್ ಕಮ್ ಟು ಫೆಲಿಸಿಟೇಟ್ ದಿಸ್ ಇವೆಂಟ್. ನಾವು ಇಬ್ಬರೇ ಈ ಮೂವಿಗೆ ಮ್ಯೂಸಿಕ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತೀವಿ. ಒಂದು ಚಿಕ್ಕ ಡಿಸ್ಕ್ಲೇಮರ್, ನಾನು ಕನ್ನಡ ಕಲಿತಾ ಇದ್ದೀನಿ. ಸೊ ಏನು ಬೇಜಾರು ಮಾಡ್ಕೋಬೇಡಿ. ನಾನು ತುಂಬ ಪ್ರಿಪೇರ್ ಮಾಡಿ ಬಂದೆ, ಬಟ್ ಹಾಗೆ ಎಲ್ಲ ಮರ್ತೋಯ್ತು. ಫಸ್ಟ್ ಲೈಕ್ ಟು ಥ್ಯಾಂಕ್ ಪ್ರೊಡ್ಯೂಸರ್ ಸರ್, ಶಿವಕುಮಾರ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಲಿಖಿತ್ ಕುಮಾರ್ ನಮ್ಮ ಡೈರೆಕ್ಟ್ರೆ, ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ಈಸ್ ವೆರಿ ಡೆಡಿಕೇಟಿವ್ ಪರ್ಸನ್ ಆ್ಯಂಡ್ ಈಸ್ ವೆರಿ ಸಿನ್ಸಿಯರ್ ಇನ್ ಇಸ್ ವರ್ಕ್. ರೈಟ್ ಫ್ರಮ್ ಸ್ಕ್ರಿಪ್ಟ್ನಿಂದ ಚಿಕ್ಕ ಸೌಂಡ್ಸ್ವರೆಗೆ ಈಸ್ ವೆರಿ ಪರ್ಟಿಕ್ಯುಲರ್. ಇದು ನನಗೆ ಬೇಕು, ಇದು ನನಗೆ ಬೇಡ ಅಂದು ಒಂದು ಕ್ಲಾರಿಟಿ ಹಿ ಹ್ಯಾಸ್. So thank you so much for this opportunity. Thanks for trusting us. And DOP sir, Gautam Krishna sir, he has done great work. Come watch it in theaters. It's a theatrical film, so you can experience the feel because like we did it in Dolby Atmos. ಈ ಮೂವಿಲಿ 2 ಸಾಂಗ್ಸ್ ಇದೆ. ಸೋನ್ ದಟ್ ಅಪ್ಡೇಟ್ ವಿಲ್ ಕಮ್.
ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರಿಕೃಷ್ಣನ್. ಮಿಸ್ಟರ್ ಸತೀಶ್ ಮೇನಸರ್ ಸರ್ ಮತ್ತು ಮಿಸ್ಟರ್ ಮಹೇಶ್ ಸರ್ ನಮ್ಮ ಜೊತೆಗಿರುವುದು ನಮಗೆ ಗೌರವ ತಂದಿದೆ. ಸೊ ಥ್ಯಾಂಕ್ ಯು ಸತೀಶ್ ಸರ್ ಫಾರ್ ಪ್ರೆಸೆಂಟಿಂಗ್ ದಿಸ್ ಫಿಲ್ಮ್. Vritha, so honored to be part of this amazing project. ಇದರಲ್ಲಿ ಕೆಲಸ ಮಾಡಿದ ಪ್ರತಿಯೊಬ್ಬರಿಗೂ ವೃತ್ತ ವಿಶೇಷವಾಗಿದೆ. And I just want to thank our producer, Mr. Shivakumar sir, Lakshay Arts Production. Thanks for giving this opportunity, sir. Last but not least, thank you to our director, Mr. Likit Kumar sir, and co-director Yogesh Gowda sir for believing in us. We hope Vritha will be a delightful watch. Thank you. ಚೆನ್ನೈ ಬೇಸ್ಡ್ ಆದ್ರೂ ಕೂಡ ಕನ್ನಡವನ್ನ ಇಷ್ಟು ಚೆನ್ನಾಗಿ ಮಾತಾಡೋ ಪ್ರಯತ್ನ, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮಕ್ಕೋಸ್ಕರ ಚೆನ್ನೈನಿಂದ ಬಂದಿದ್ದಾರೆ. ಅವ್ರಿಗೆ ಹಾಗೂ ವೇದಿಕೆ ಮೇಲಿದ್ದಂತ ಎಲ್ಲ ನಮ್ಮ ಟೀಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೆ ಇವತ್ತು ಮತ್ತೊಬ್ರು ಅತಿಥಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನ ವೇದಿಕೆಗೆ ಬರ್ಮಾಡ್ಕೋಣ. ಬಿಗ್ ಬಾಸ್ ನಲ್ಲಿ ಮಿಂಚಿದ ಹಾಗೂ ಖ್ಯಾತ ನಟರಾಗಿರುವಂತ ಸ್ನೇಹಿತ್ ಅವರಿದ್ದಾರೆ. ಸೊ ಅವ್ರಿಗೆ ಹೇಗೆ ಅನಿಸ್ತು ಟೀಸರ್ ಅನ್ನೋದನ್ನ ಕೇಳೋಣ. ಕ್ಯಾನ್ ವಿ ಹ್ಯಾವ್ ಸ್ನೇಹಿತ್ ಆನ್ ಸ್ಟೇಜ್ ಪ್ಲೀಸ್? ಹಲೋ ಎಲ್ಲರಿಗೂ. ಸಜಿ ಸರ್ ಹಲೋ. ಹಾಯ್. ಇವತ್ತು ತುಂಬ ಸ್ಪೆಷಲ್ ದಿನ. ಬಿಕಾಸ್ ಅಕಸ್ಮಾತ್ ನನ್ನ ಫಿಲಮ್ ಲಾಂಚ್ ಆದರೂ ನನಗೆ ಇಷ್ಟು ಖುಷಿ ಆಗ್ತಾ ಇರಲಿಲ್ಲ. ನನ್ನ ಫ್ರೆಂಡ್ ಮಾಹಿರ್ ಮೊಹಿದ್ದೀನ್ ಅಂತ, ನಾನು ಫಸ್ಟ್ ಮಾಹಿರನ್ನ ಭೇಟಿ ಮಾಡಿದ್ದು 2017 ಒಂದು ನಾಟಕ ಮಾಡ್ತಾ ಇದ್ವಿ ಗಿರೀಶ್ ಕಾರ್ನಾಡ್ ಸರ್ ಅವ್ರದ್ದು, ಟಿಪ್ಪು ಸುಲ್ತಾನ್ ಕೆ ಖ್ವಾಬ್ ಅಂತ. ಅಲ್ಲಿ ಮಾಹಿರ್ ಏಡಿ ಆಗಿದ್ದ. ಕಾಲೇಜ್ ಡ್ರಾಪ್ ಔಟ್ ಆಗಿ ಡ್ರಾಮಾ ಮಾಡ್ತಾ ಇದ್ದ. ನಾನು ಇವನ್ ಯಾರಿಗೂ ಇಷ್ಟೊಂದು ಪ್ಯಾಷನೇಟ್ ಆಗಿ ನಾಟಕ ಮಾಡ್ತಾ ಇದ್ದಾನಲ್ಲ ಅಂತ. ಆಮೇಲೆ ನಾನು ಅವನು ಒಂದು 4-5 ವರ್ಷ ಥಿಯೇಟ್ರಲ್ಲಿ ಕೆಲಸ ಮಾಡಿದ್ವಿ. ಆಲ್ಮೋಸ್ಟ್ ನಾನು ಮಾಡಿರೋ ಎಲ್ಲ ಶೋಲ್ಲೂ ಅವನು ಇದ್ದ, ಆ್ಯಂಡ್ ಅವ್ನು ಮಾಡಿರೋ ಎಲ್ಲ ಶೋಲ್ಲೂ ನಾನಿದ್ದೆ. ಸೊ ಆ ಸ್ಟ್ರಗ್ಲಿಂಗ್ ಟೈಮಲ್ಲಿ ನಾನು ಯಾವಾಗಲೂ ಅನ್ಕೋತಾ ಇದ್ದೆ, ದಿಸ್ ಗೈ ಇಸ್ ಬಾರ್ನ್ ಫಾರ್ ಆ್ಯಕ್ಟಿಂಗ್. ಇವ್ನು ಹುಟ್ಟಿರೋದೇ ಆ್ಯಕ್ಟಿಂಗ್ ಮಾಡೋಕ್ಕೆ, ಇವ್ನಿಗೆ ಯಾಕೆ ಯಾವುದೋ ಒಂದು ಆಪರ್ಚುನಿಟಿ ಸಿಗ್ತಾ ಇಲ್ಲ, ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ ಅಂತ. ಇವತ್ತು ಕೊನೆಗೂ ಸಿಕ್ಕಿದೆ. ಮಾಹಿರ್ ಮೊಹಿದ್ದೀನ್ನ ನಾವು ದೊಡ್ಡ ಸ್ಕ್ರೀನಲ್ಲಿ ನೋಡಂಗಾಗಿದೆ, ಆ್ಯಂಡ್ ಅವ್ನ ಪೋಸ್ಟರ್ ಎಲ್ಲ ಕಡೆ ಇದೆ. ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಫಾರ್ ಮೀ ಬ್ರೋ. ಯಾ, ಸೊ ಈ ಪ್ರಾಜೆಕ್ಟ್ಗೆ ಆಲ್ಮೋಸ್ಟ್ ಒಂದು 2.5 ವರ್ಷದಿಂದ ಮಾಹಿರ್ ಕಷ್ಟಪಡ್ತಾ ಇದ್ದಾನೆ. ಕಾಡಿಗೆ ಹೋಗಿದ್ದ, ಅಲ್ಲೇನೋ ಹುಳ ಕಚ್ಚಿತ್ತು, ಆ್ಯಂಡ್ ರಿಲೆಂಟ್ಲೆಸ್ ಆಗಿ ಇದ್ರ ಬಗ್ಗೆ ಕೆಲಸ ಮಾಡ್ತಾನೆ ಇದ್ದಾನೆ. ಆ್ಯಂಡ್ ಅದು ಬಿಟ್ಟು ಅವ್ನು ಪ್ರತಿದಿನ ಅವ್ನ ಆ್ಯಕ್ಟಿಂಗ್ ಮೇಲೆ ಕೆಲಸ ಮಾಡ್ತಾನೆ, ಅವ್ನ ಕ್ರಾಫ್ಟ್ ಮೇಲೆ ಕೆಲಸ ಮಾಡ್ತಾನೆ. ಸೊ ಅವನ ಬಗ್ಗೆ ನನಗೆ ತುಂಬ ರೆಸ್ಪೆಕ್ಟ್ ಇದೆ. ಆ ರೆಸ್ಪೆಕ್ಟೇ ಇವತ್ತು ನಾನು ಇಲ್ಲಿ ಕರ್ಕೊಂಡ್ಬಂದಿರೋದು. ಆ್ಯಂಡ್ ಅವನಿಗೆ ಕಲೆ ಮೇಲಿರೋ ಬೆಲೆ ಅವನನ್ನು ಇನ್ನೂ ತುಂಬ ಮುಂದೆ ತೊಗೊಂಡೋಗ್ಲಿ. ಆ್ಯಂಡ್ ಐ ವಿಶ್ ಯು ದ ವೆರಿ ಬೆಸ್ಟ್. ಆ್ಯಂಡ್ ಲಿಖಿತ್ ಸರ್ ತುಂಬ ಚೆನ್ನಾಗಿದೆ ಟೀಸರ್. ದ ಕ್ವಾಲಿಟಿ ಇಸ್ ವೆರಿ ನೈಸ್, ಕಲರ್ ಗ್ರೇಡಿಂಗ್ ತುಂಬ ಚೆನ್ನಾಗಿದೆ, ಆ್ಯಂಡ್ ಇಟ್ ಗಿವ್ಸ್ ಅ ವೈಬ್. ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ದ ಫಿಲ್ಮ್. ಐ ಕಾಂಟ್ ವೇಟ್ ಟು ವಾಚ್ ಇಟ್ ಆನ್ ದ ಬಿಗ್ ಸ್ಕ್ರೀನ್, ದ ಹೋಲ್ ಫಿಲ್ಮ್. ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ನನ್ನ 2 ನಿಮಿಷ ಮಾತು ಕೇಳಲಿಕ್ಕೆ. ಥ್ಯಾಂಕ್ ಯು. ಸತೀಶ್ ಸರ್ ಆಗಿರ್ಬೋದು, ಆಮೇಲೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ ಸರ್ ಹಾಗೂ ಡೈರೆಕ್ಟರ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ವೃತ್ತ ಟೀಸರ್ ಇವಾಗ ಜಸ್ಟ್ ನೋಡಿದೆ, ತುಂಬ ಇಷ್ಟ ಆಯಿತು. ನಾನು ಇದರಲ್ಲಿ ಜೂನಿಯರ್ ಸಿದ್ಧಾರ್ಥ್ ಆಗಿ ಕಾಣಿಸ್ಕೊಂಡಿದ್ದೀನಿ. ಸೊ ಮಾಹಿರ್ ಸರ್ ಆ್ಯಕ್ಟಿಂಗ್ ವಾಸ್ ವೆರಿ ಗುಡ್ ಆ್ಯಂಡ್ ವೆರಿ ನೈಸ್. ಥ್ಯಾಂಕ್ ಯು. ಆಮೇಲೆ ಒಂದು ಫಿಲಮ್ದು ಬ್ಯಾಕ್ ಬೋನ್ ಯಾವಾಗಲೂ ಅದು ಟೀಮ್ ಆಗಿರುತ್ತೆ. ಈ ಟೀಮ್ ಒನ್ ಆಫ್ ದಿ ಬೆಸ್ಟ್ ಟೀಮ್. ನಮ್ಮ ಟೀಮ್ಗೆ ಒಂದು ಬಿಗ್ ರೌಂಡ್ ಆಫ್ ಅಪ್ಲಾಸ್ ಬರಲೇಬೇಕು. ನಮ್ಮ ಡೈರೆಕ್ಟರ್ ಸರ್, ಆಮೇಲೆ ಯೋಗೇಶ್ ಅಣ್ಣ ಎಲ್ಲರೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಆಮೇಲೆ ಕೋಆರ್ಡಿನೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಇಷ್ಟೇ. ಥ್ಯಾಂಕ್ ಯು. 7 ಈ ಫಿಲಮ್ ದೊಡ್ಡ ಸಕ್ಸಸ್ ಆಗಲಿ ಅಂತ ಹೋಪ್ ಮಾಡ್ತಾ ಇದ್ದೀನಿ. ಹಾಗೆ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಟು ಮಾಸ್ಟರ್ ಅನುರಾಗ್.
ನೆಕ್ಸ್ಟ್ ಜನ್ ಹೀರೋಸ್ ಆಲ್ರೆಡಿ ರೆಡಿ ಆಗಿದ್ದಾರೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಓಕೆ, ಸೊ ನೆಕ್ಸ್ಟ್ ನಮ್ಮ ಸಿನಿಮಾನ ಓವರ್ಸೀಸ್ ನಲ್ಲಿ ಬಿಡುಗಡೆಗೊಳಿಸೋದಕ್ಕೆ ಸಜ್ಜಾಗಿರುವಂತಹ ನಮ್ಮ ಓವರ್ಸೀಸ್ ಡಿಸ್ಟ್ರಿಬ್ಯೂಟರ್ ಆಗಿರುವಂತಹ ಮಮತಾ ಸೈಂತಿಲ್ ಅವರಿದ್ದಾರೆ. ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಸೊ ಇವರು ಆಲ್ರೆಡಿ ಬ್ಯಾಡ್ ಮ್ಯಾನರ್ಸ್ ಆಗಿರ್ಬೋದು, ಕಾಟೇರ ಸಿನಿಮಾ ಆಗಿರ್ಬೋದು, ಕೃಷ್ಣಂ ಪ್ರಣಯ ಸಖಿ ಈ ಸಿನಿಮಾಗಳನ್ನ ಓವರ್ಸೀಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಎಸ್ಪೆಷಲಿ ಇನ್ UAE ಮತ್ತು ದುಬೈ. ಸೊ ನಮ್ಮ ವೃದ್ಧ ಸಿನಿಮಾದ ಓವರ್ಸೀಸ್ ಡಿಸ್ಟ್ರಿಬ್ಯೂಷನ್ ಅನ್ನ ತಗೊಂಡಿರುವಂತ ಮಮತಾ ಸೈಂತಿಲ್ ಅವರನ್ನ ಕ್ಯಾನ್ ಯು ಹ್ಯಾವ್ ಯು ಆನ್ ದ ಸ್ಟೇಜ್ ಮ್ಯಾಮ್. ಹಾಗೆ ಈಗ ಮತ್ತೊಬ್ರು ವಿಶೇಷ ವ್ಯಕ್ತಿಯನ್ನ ಕೂಡ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀವಿ. ಎಲ್ರು ಅಯೋಗ್ಯ ಅಂತ ಇದ್ರೆ ಮುಂಚೆ ಆಬ್ವಿಯಸ್ಲಿ ಇದು ಯಾಕಪ್ಪ ಬೈತಾರೆ ಅಂತ ಕೋಪ ಬರ್ತಾ ಇತ್ತು. ಬಟ್ ಅಯೋಗ್ಯ ಪದಕ್ಕೆ ಒಂದು ತೂಕವನ್ನ ಹೆಚ್ಚು ಮಾಡಿ, ಹಾಗೆ ಸಿನಿಮಾದ ಮೂಲಕ ಸೂಪರ್ ಡೂಪರ್ ಹಿಟ್ ಮಾಡಿ, ಆ ಸಿನಿಮಾದಲ್ಲಿ ಕೆಲಸ ಮಾಡಿರುವಂತ ನೂರಾರು ಜನರಿಗೆ ಒಂದು ಸೂಪರ್ ಡೂಪರ್ ಬ್ರೇಕ್ ಅನ್ನ ಕೊಟ್ಟಂತ, ಅಯೋಗ್ಯ ಪದಕ್ಕೆ ಮತ್ತಷ್ಟು ಯೋಗ್ಯತೆಯನ್ನ ತಂದುಕೊಟ್ಟಂತ ನಮ್ಮ ನಿರ್ದೇಶಕರಾಗಿರುವಂತ ನಮ್ಮ ಮಹೇಶ್ ಸರ್ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಮಹೇಶ್ ಕುಮಾರ್ ಅವರು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ನಾನು ಈ ವೃತ್ತ ಮೂವಿ ಪ್ರೊಡ್ಯೂಸರ್ಗೆ ಕಂಗ್ರಾಟ್ಸ್ ಹೇಳ್ತೀನಿ. ಅವರು ಈ ಮೂವಿ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ಸತೀಶ್ ನೀನಾಸಂ ಸರ್ ಅವ್ರು ಪ್ರೆಸೆಂಟ್ ಮಾಡ್ತಿದ್ದಾರೆ ಅಂದ್ರೆ ಸೊ ಅವ್ರು ಥಿಂಕ್ ಮಾಡಿ ಒಂದು ಸ್ಪೆಷಲ್ ಇರೋದ್ರಿಂದನೇ ಮಾಡಿರ್ತಾರೆ. ನಾನು ಟೀಸರ್ ನೋಡಿದೆ, ಸಸ್ಪೆನ್ಸ್ ಇದೆ, ನೋಡೋದಕ್ಕೆ ಒಂದು ಕ್ಯೂರಿಯಾಸಿಟಿ ಇದೆ. ಎಲ್ಲ ತಂಡದವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಹೀರೋಯಿನ್ನು ಹೀರೋರೆಲ್ಲ ಹೊಸಬ್ರು, ಓವರ್ ಆಲ್ ಟೀಮೇ ಹೊಸಬ್ರ ತರ ಕಾಣ್ತಾ ಇದ್ರು. ಸೊ ಗುಡ್ ಲಕ್ ಅಂತ ಹೇಳ್ತೀನಿ. ಖಂಡಿತ ನನಗೆ ಆಪರ್ಚುನಿಟಿ ಕೊಟ್ಟರೆ ನಾವು ಖಂಡಿತ ಗಲ್ಫಲ್ಲಿ ನಾವು ಮಾಡೇ ಮಾಡ್ತೀವಿ ಮೂವಿನ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಅದೇ ರೀತಿ ನನ್ನ ಈ ವೇದಿಕೆಗೆ ಅವಕಾಶ ಕೊಟ್ಟಂತಹ ಫಿಲಮ್ನ ಎಲ್ಲ ತಂಡದವರಿಗೂ, ನಮ್ಮ ಸತೀಶ್ ಅವ್ರಿಗೂ ಮತ್ತು ಮಹೇಶ್ ಅವ್ರಿಗೆ, ಎಸ್ಪೆಷಲಿ ಮಹೇಶ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಮತಾ ಮೇಡಮ್. ಹಾಗೆ ಸೊ ಹೇಗಪ್ಪ ಜನರನ್ನ ರೀಚ್ ಆಗೋದು ಅಂತ ಯೋಚನೆ ಮಾಡ್ತಿದ್ದ ನಮ್ಮ ಸಿನಿಮಾ ತಂಡಕ್ಕೆ ಬೆನ್ನೆಲುಬಾಗಿ ನಿಂತಿರುವಂತಹ ನಮ್ಮ ಮಹೇಶ್ ಕುಮಾರ್ ಸರ್ ಅವರು ಸೊ ನಮ್ಮನ್ನ ಸೂಪರ್ ಡೂಪರ್ ಆಗಿ ರೀಚ್ ಮಾಡಿಸ್ತಾ ಇದ್ದಾರೆ ಅವರ ರೀಚ್ ಮೂಲಕ. ಸೊ ಇವಾಗ ನಿಮ್ಮ ಮಾತುಗಳು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೇಡಮ್, ನಮ್ಮ ಸಪೋರ್ಟ್ಗಿಂತ ಗಲ್ಫಲ್ಲಿ ನೀವು ರಿಲೀಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಅವ್ರು ಆಲ್ರೆಡಿ ರೆಡಿ ಇದ್ದಾರೆ. ಸೊ ನಿಮ್ಮ ದುಬೈಲಿ ಕನ್ನಡಿಗರಿಗೆ ವೃತ್ತ ಸಿನಿಮಾ ತಲುಪಿದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ. ಇಸ್ ರಿಕ್ವೆಸ್ಟ್. ಹಾಗೆ ಒಂದು ಇನ್ಸಿಡೆಂಟ್ ಹೇಳಬೇಕು. 5 ದಿನಗಳ ಹಿಂದೆ ಸತೀಶ್ ಸರ್ನ ನಾನು ಭೇಟಿ ಮಾಡಿ ಸೊ ಒಂದು ಪ್ಯಾಷನೇಟ್ ಟೀಮನ್ನು ಮೀಟ್ ಮಾಡಬೇಕು ಅಂತ ಇದೆ, ಇನ್ವೈಟ್ ಮಾಡಬೇಕಂತ ಕರೆಸು ಅಂತ ಹೇಳಿದ್ರು. ಟೀಸರ್ ನೋಡಿದ್ರು, ಟ್ರೈಲರ್ ನೋಡಿದ್ರು, ತುಂಬಾ ಇಂಪ್ರೆಸ್ ಆಯಿತು. ಅದಾದ ನಂತರ ಸಿನಿಮಾ ನೋಡೋಣ, ಯಾಕೋ ಸಿನಿಮಾ ಕಾಡ್ತಾ ಇದೆ, ನಾನು ನೋಡಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿದ್ರು. ಅರೇಂಜ್ ಮಾಡಿಕೊಟ್ಟು ಸಿನಿಮಾ ನೋಡಿದ ತಕ್ಷಣ ಅವ್ರ ಬಾಯಿಗೆ ಬಂದಿನ ಒಂದು ಮಾತು, ನನ್ನ ಸತೀಶ್ ಪಿಕ್ಚರ್ ಹೌಸಲ್ಲಿ ಈ ಸಿನಿಮಾನ ರಿಲೀಸ್ ಮಾಡಿಸ್ತೀನಿ ಅಂದರು. ಇದಕ್ಕಿಂತ ಗೆಲ್ಲಬೇಕಾ? ಅವ್ರು ಬಂದಿರುವಂತ ಆ ಬ್ಯಾನರ್ ಎಲ್ಲ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿದೆ. ಒಂದು ಸಿನಿಮಾ ನೋಡಿ ಬೆನ್ನೆಲುಬಾಗಿ ಅವ್ರು ನಿಂತಿದ್ದಾರೆ ಅಂದ್ರೆ ಒಬ್ಬ ಹಿರಿಯ ನಟರು, ಒಬ್ಬರು ಒಂದು ಅಷ್ಟು ಪ್ಯಾಷನೇಟ್ ಒಂದು ಪ್ರೊಡಕ್ಷನ್ ಹೌಸ್ ಇದೆ ಅಂದಮೇಲೆ ಇನ್ನು ಯಾರೋ ಅವಶ್ಯಕತೆ ಇರಲ್ಲ, ತಾನೇ ಈಸಿಯಾಗಿ ಹೋಗುತ್ತೆ. ಅದನ್ನ ಅವರು ಟೀಮ್ ಟ್ಯಾಲೆಂಟ್ ನೋಡೇ ಕೊಟ್ಟಿರೋದು. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಇಂಥ ಒಂದು ಪ್ರತಿಭೆಗೆ ಅವರು ಇದೊಂದೇ ಸಿನಿಮಾ ಅಂತಲ್ಲ, ಹಲವಾರು ಸಿನಿಮಾಗೆ ಸಹ ನಿಮ್ಮ ಸತೀಶ್ ಪಿಕ್ಚರ್ಸ್ ಸಪೋರ್ಟ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ನಾನು ಇಡೀ ಸಿನಿಮಾನ ಮೊದಲು ನೋಡಿದ್ದು ನಾನೇ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು 2 ತಿಂಗಳ ಹಿಂದೆನೆ ನನಗೆ ಈ ಸಿನಿಮಾನ ನನಗೆ ತೋರಿಸಿದ್ರು. ನನ್ನ ಹತ್ರ ಯಾರೋ ಒಂದು ಸಿನಿಮಾನ ಪ್ರಮೋಟ್ ಮಾಡಿಕೊಡಿ ಅಥವಾ ಸಪೋರ್ಟ್ ಮಾಡಿ ಅಂತ ಹೇಳಿದಾಗ ನಂದೇ ಆದಂತ ಒಂದು ರೀಚ್ ಅಂತ ಒಂದು ಟೀಮ್ ಇಟ್ಕೊಂಡಿದ್ದೀನಿ. ಬಟ್ ಸಿನಿಮಾ ನೋಡಿದಾಗ ನಾನು ಅದು ಮುಟ್ಟಲ್ಲ. ನನ್ನ ಟೈಮ್ ಇರಬೇಕು. ನಂದು ಡೈರೆಕ್ಷನ್ ಗ್ಯಾಪಲ್ಲಿ, ನನ್ನ ರೈಟಿಂಗ್ ಗ್ಯಾಪಲ್ಲಿ ಒಂದು ಹೊಸ ತಂಡ ಬಂದಾಗ ನಂಗೆಲ್ಲೂ ಬರೀ ಸ್ಟಾರ್ಗಳ ಮೂವಿಯಿಂದೇನೆ ಮಹೇಶ್ ಇರ್ತಾರೆ, ಹೊಸ ಮೂವಿಯಿಂದ ಯಾಕಿರಲ್ಲ ಅಂತ ಇದ್ರು. ಬಟ್ ಇಂಥ ಒಂದು ಸಿನಿಮಾನ ನೋಡಿದ ತಕ್ಷಣ ಹೇಳ್ಕೊಂಡಿದ್ದು ನನಗೆ ಖುಷಿ ಆಗುತ್ತೆ. ಇಂಥ ಟೀಮ್ ಜೊತೆ ನನ್ನ ರೀಚ್ ಕಂಪ್ನಿ ಕೆಲಸ ಮಾಡೋಕ್ಕೆ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿ ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ. ಸಿನಿಮಾ ತುಂಬಾ ಚೆನ್ನಾಗಿದೆ ಸರ್. ಆಸಮ್ ಆಕ್ಟಿಂಗ್, ವಾಯ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಇರೋದು. ಮೇಡಮ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಚೈತ್ರಾಜ್ ಅವರು ಅಷ್ಟೇ ಬಂದಷ್ಟು ಹೊತ್ತು ತುಂಬಾ ಜನ ಕಾಡುವಂತ ಪಾತ್ರ ಇದೆ. ಪ್ರೊಡ್ಯೂಸರ್ ಸರ್ ಒಳ್ಳೆ ಸಿನಿಮಾಗೆ ಮಗ ಅನ್ನೋದಕ್ಕಿಂತ ಅಂತ ಒಂದು ಪ್ರತಿಭೆನ ಕನ್ನಡ ಚಿತ್ರರಂಗಕ್ಕೆ ಕೊಡ್ತಾ ಇದ್ರೆ ಒಳ್ಳೇದಾಗ್ಲಿ. ಸತೀಶ್ ಸರ್, ಆಲ್ ದಿ ಬೆಸ್ಟ್. ನಿಮ್ಮ ಒಂದು ಬ್ಯಾನರ್ ಕೊಟ್ಟಿದ್ದಕ್ಕೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. So such a passionate
ಆಗಿದ್ದಾರೆ. ಅವ್ರ ಕೆಲಸದ ಬಗ್ಗೆ ಆಗಿರ್ಬೋದು, ಥಿಯೇಟರ್ ಬಗ್ಗೆ ಆಗಿರ್ಬೋದು, ಒಟ್ಟಾರೆ ಆಕ್ಟಿಂಗ್ ಅಂದ್ರೆ ಅವರ ಜೀವ ಅಂತಾನೆ ಹೇಳ್ಬೋದು. ಸೊ ಮೋಷನ್ ಪೋಸ್ಟರ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಅವರು ನಿಮ್ಮನ್ನ ರಂಜಿಸಿದ್ದಾರೆ. ಹಾಗೆ ಫಸ್ಟ್ ಟೈಮ್ ಕನ್ನಡ ಚಿತ್ರದ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಸೊ ಈಗ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ದ ವೆರಿ ಟ್ಯಾಲೆಂಟೆಡ್ ಮಿಸ್ಟರ್ ಮಾಹಿರ್ ಆನ್ ಸ್ಟೇಜ್ ಪ್ಲೀಸ್. Thank you so much. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ esteemed guest ಸತೀಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಯಾಕಂದ್ರೆ ನೀವು ತುಂಬಾ ದೊಡ್ಡ ಇನ್ಸ್ಪಿರೇಷನ್ ನನಗೆ. ಇವತ್ತಾದ್ರೂ ನನ್ನ ನಾನ್ ಕನ್ನಡ ಫ್ರೆಂಡ್ಸ್ಗೆ ನಾನು ಕನ್ನಡ ಸಿನಿಮಾ ಇಂಟ್ರೊಡ್ಯೂಸ್ ಮಾಡ್ಬೇಕಂದ್ರೆ ನಿಮ್ಮ ಮೂವಿನೇ ಫಸ್ಟ್ ರೆಕಮೆಂಡ್ ಮಾಡೋದು. ಸೊ ದಟ್ ರಿಮೇನ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಪ್ರಿಯಾಂಕಾ ಮ್ಯಾಮ್. ಅಂಡ್ I'm very happy today because ನಾನು ಇದು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಯೋಗಿ ಮತ್ತೆ ಲಿಖಿತ್ when they first met me, ನಾನು ಥಿಯೇಟರ್ ಮಾಡ್ತಾ ಇದ್ದೆ. ಈಗನೂ ಥಿಯೇಟರ್ ಮಾಡ್ತಿದ್ದೀನಿ, ಬಿಡಲಿಲ್ಲ. ಬಟ್ ನಾನು ಅದ್ರ ಮುಂಚೆ ಬರೀ ಶಾರ್ಟ್ ಫಿಲ್ಮ್ಸ್ ಅದೆಲ್ಲ ಈ ಥರ ನನ್ಗೆ ಏನು ಮೇಜರ್ ಆಸ್ಪಿರೇಷನ್ಸ್ ಇರಲಿಲ್ಲ. ನನಗೆ ಪ್ರೀತಿ ಆಕ್ಟಿಂಗ್ ಅಷ್ಟೇ, ಅದೇ ಗೊತ್ತು ನನಗೆ. ಅದೂ ನಾನು ಆಕ್ಸಿಡೆಂಟಲ್ ಆಗಿ ಆಕ್ಟರ್ ಆಗಿರೋದು. ಯಾಕಂದ್ರೆ ನಾನು ಮುಂಚೆ ಥಿಯೇಟರ್ಲಿ ಬ್ಯಾಕ್ ಸ್ಟೇಜ್ ಎಲ್ಲ ಮಾಡ್ತಾ ಇದ್ದೆ. ಒಂದ್ಸತಿ ಯಾರೋನು ಪಾಪ ಬಿಟ್ಟು ಹೋಗ್ಬಿಟ್ಟ, ನನಗೆ ಸ್ಟೇಜ್ ಅಲ್ಲಿ ಕಳಿಸ್ಬಿಟ್ರು. ದಟ್ಸ್ ಹೌ ಇಟ್ ಹ್ಯಾಪನ್. ಸೊ ಎವ್ರಿಥಿಂಗ್ ಇಸ್ ಹ್ಯಾಪನ್ ವೆರಿ ಆಕ್ಸಿಡೆಂಟಲಿ. ಅಂಡ್ ಜಸ್ಟ್ ಲೈಕ್ ದಿಸ್ ಫಿಲ್ಮ್ ಹ್ಯಾಸ್ ಬಿನ್ ಅ ವೆರಿ ಬ್ಯೂಟಿಫುಲ್ ಆಕ್ಸಿಡೆಂಟ್. ಸೊ ವೆನ್ ದೇ ಫಸ್ಟ್ ಕೇಮ್ ವಿತ್ ದ ಫಿಲ್ಮ್, ನಾನು ಕೇಳ್ತಾರೆ ಇಸ್ ಇಟ್ ಪಾಸಿಬಲ್ ಟು ಪುಲ್ ದಿಸ್ ಆಫ್? ಯಾಕಂದ್ರೆ ತುಂಬಾ ಚಾಲೆಂಜಿಂಗ್ ಸ್ಕ್ರಿಪ್ಟ್ ಇತ್ತು. ಇಟ್ ವಾಸ್ ಅನ್ಬಿಲೀವಬಲ್. And that is why I was like, I really want to do this. ನಾನು ಮಾಡಲೇಬೇಕು. So for Likhit, thank you so much for trusting me. Likhit is not just a director. Likhit and Yogi are like my elder brothers, and they've maintained that with me throughout the shoot. ಅವರು ಯಾವಾಗಲೂ ನನಗೆ ಸೆಟ್ ಮುಂಚೆ, ಶೂಟಿಂಗ್ ಆದ್ಮೇಲೆ, they never made me feel like an outsider or a newcomer. They only made me feel like a brother. And the whole team, Reddy sir, Gautam sir, Anthony sir, Hari sir, thank you so much for being a part of this. ನನಗೆ ಎಲ್ಲ ಫಿಲ್ಮ್ ಹೀರೋ ಹೇಳ್ತಾ ಇದ್ದಾರೆ, ಬಟ್ ಆಕ್ಚುಯಲ್ ಫಿಲ್ಮ್ ಹೀರೋ ಇಸ್ ದ ಟೀಮ್. ದ ಟೀಮ್ ಆಫ್ ದ ಫಿಲ್ಮ್ ಇಸ್ ದ ಹೀರೋ ಆಫ್ ದ ಫಿಲ್ಮ್. ಯಾಕಂದ್ರೆ ಬಿಫೋರ್ ಬೀಂಗ್ ಫಿಲ್ಮ್ ಮೇಕರ್ಸ್, ನಾವು ಆಕ್ಚುಲಿ ಫಿಲ್ಮ್ ಲವರ್ಸ್. ನಮ್ಗೆ ಎಷ್ಟು ಪ್ರೀತಿ ಇದೆ ಸಿನಿಮಾ ಅಂದ್ರೆ, ನಾವು ಮೀಟ್ ಮಾಡಿದ್ರೆ ಬರೇ ಆ ಸಿನಿಮಾ, ಈ ಸಿನಿಮಾ, ಅದು ಹೇಗಿದೆ, that's all we talk about. So out of that love, we've made a film, and everything has been paid attention to. Sound, cinematography, color, everything that is required to make a film. And I've played a part in the film. And character, the Siddharth ಕ್ಯಾರೆಕ್ಟರ್, ಯಾವಾಗಲೂ ಸಿದ್ಧಾರ್ಥ್ ಬಗ್ಗೆ ಮಾತಾಡಿದ್ರೆ ನಮಗೆ ಏನ್ ಹೇಳಕ್ಕೆ ಆಗಲ್ಲ. ಯಾಕಂದ್ರೆ ಇಟ್ಸ್ ವೆರಿ ಡಿಫ್ರೆಂಟ್ ಸ್ಪೇಸ್. ನಿಮಗೆ ಒಂದು ಐಡಿಯಾ ಸಿಗತ್ತೆ, ಬಟ್ ತುಂಬಾ ಐಸೋಲೇಟೆಡ್ ಕ್ಯಾರೆಕ್ಟರ್ ಅವನು, ತುಂಬಾ ಲೋನ್ಲಿ. ಅಂಡ್ ದಟ್ ಲೋನ್ಲಿನೆಸ್ ಇಸ್ ವೆರಿ ಕಾಮನ್ ಇನ್ ದ ವರ್ಲ್ಡ್ ವಿ ಲಿವ್ ಇನ್ ಟುಡೇ, ದ ಸಿಟಿ ವಿ ಲಿವ್ ಇನ್. ಇಷ್ಟು ಜನ ಇದ್ದಾರೆ, ಎಲ್ಲ ನೋಡಿದ್ರೆ ಜನನೇ ಇದ್ದಾರೆ, ಬಟ್ ಅದ್ ಬೀಡ್ ಮಧ್ಯ ನಾವು there is extreme loneliness, and I think Siddharth represents that. And to get into that space, I can't say I had to get into Siddharth, but it's always the character who finds you. And I think one schedule ಆದ್ಮೇಲೆ ಆ ಸ್ಪೇಸ್ ಬಂದ್ಬಿಟ್ರೆ ಅದು 2 ವರ್ಷ 2 ವರ್ಷ ಅದೇ ಸ್ಪೇಸ್ ಅಲ್ಲಿ ಇದ್ದೇವೆ. But that's it. And the film is mostly based on this one character and his journey on Vrita. But ನೀವು ನೋಡ್ಬೇಕು ಅಷ್ಟೇ, ಟೀಸರ್ ಏನೋ ಐಡಿಯಾ ಸಿಗುತ್ತೆ. ಬಟ್ ಸಿನಿಮಾಲಿ ಏನೇನಿದೆ, I don't know if we are all ready for it. I hope we are, because it is an experience, and I'm very, very, very grateful to be a part of such a beautiful film, of such a beautiful team. And between everyone who is such a well-wisher, Snehit is here. He's a very old friend of mine. Now 8 ವರ್ಷದಿಂದ ಸ್ಟ್ರಗಲ್ ಮಾಡ್ತಿದ್ದೀವಿ. ಅವ್ನು ಸ್ಟಾರ್ ಆಗ್ಬಿಟ್ಟಿದ್ದಾನೆ.
ನಾನೀಗ ಟ್ರೈ ಮಾಡ್ತಿದ್ದೀನಿ ಜೊತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್, ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಪ್ಲೀಸ್ ಸಿನಿಮಾ ಒನ್ನಕ್ಕೆ ನೋಡಿ ಆ್ಯಂಡ್ ಐ ಸಿ ಯು ಅಟ್ ದ ಮೂವೀಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಹೇಶ್. ಐ ಕ್ಯಾನ್ ರಿಕ್ವೆಸ್ಟ್ ಟು ಸ್ಟೇ ಬ್ಯಾಕ್. ಸೊ ಯಾಕಂದ್ರೆ ನೀವು ಒಬ್ಬರೇ ಸ್ಟೇಜ್ ಮೇಲೆ ಇದ್ರೆ ಚೆನ್ನಾಗಿರೋದಿಲ್ಲ, ನೀವು ಹೀರೋಯಿನ್ ವೇದಿಕೆಗೆ ಕರ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಕ್ಯಾನ್ ವಿ ಹ್ಯಾವ್ ದ ವೆರಿ ಗಾರ್ಜಿಯಸ್ ಹರಿಣಿ ಆನ್ ಸ್ಟೇಜ್ ಪ್ಲೀಸ್. ಸೊ ಹರಿಣಿ ಸುಂದರ್ ರಾಜನ್ ಅವರು ಚಿಲ್ಲಿ ಚಿಕ್ಕನ್ನಲ್ಲಿ ಕಾಣಿಸ್ಕೊಂಡ ನಂತರ ಈಗ ನಮ್ಮ ಸಿನಿಮಾದ ಮೂಲಕ ನೀವು ಮುಂದೆ ಬರ್ತಾ ಇದ್ದಾರೆ. ಅಂಡ್ ಆಲ್ಸೋ ಶಿ ಹ್ಯಾಸ್ ಕಪಲ್ ಆಫ್ ಫಿಲ್ಮ್ಸ್ ಇನ್ ತಮಿಳ್ ಆಲ್ಸೋ. ದ ವೆರಿ talented Harini, please. Yeah, I'm sorry I did not mention Harini. Harini is a very old friend of mine, and she is she's my favorite actress, and she will be. So I'm very happy that she also is a part of this film. Thank you. All that is thanks to you, really. I don't know enough Kannada, so please forgive me for that. I will only talk in English. I have played a very, very small role in this film, but being here to see this film come out makes me so happy because Mahir is one of the people I hold very close to my heart in my life, and I know how much hard work has gone into the film. All the people have put in so much effort over so many years, and doing something like this is not easy. Everything, it takes a whole village, and like Mahir truly said, the team is the hero, and they have gone through all of it to make this film come out. I'm very happy. Thank you to everyone who's making it possible for us today. Thank you. My voice is shaking. I'm just glad to be here. Thank you, everyone. ಥ್ಯಾಂಕ್ ಯು ಹರಿಣಿ. ಸೊ ಮತ್ತೊಮ್ಮೆ ನಮ್ಮ ಪ್ರೊಡ್ಯೂಸರ್ಸ್ ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಸೊ ನಮ್ಮ ಸಿನಿಮಾದ ನಾಯಕ ಮತ್ತು ನಾಯಕಿಗೆ ಒಂದು ನೆನಪಿನ ಕಾಣಿಕೆ. ತುಂಬಾ ಚೆನ್ನಾಗಿ ನೀವು ಗ್ರ್ಯಾಂಡ್ ಎಂಟ್ರಿ ಕೊಟ್ಟು ಈ ಫಿಲಮ್ ನ ಚೆನ್ನಾಗಿ ಸಕ್ಸಸ್ ಮಾಡ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ. ಅದೇ ತರ ನಿಮ್ಮ ಮನೆಗೆ ನಾವು ಬಂದಾಗ ತುಂಬಾ ನಮ್ಗೆ ಕೋಆಪರೇಟಿವ್ ಮಾಡಿ ತುಂಬಾ ಚೆನ್ನಾಗಿ ಇದನ್ನ ಎನ್ಕರೇಜ್ ಮಾಡಿದ್ದೀರಾ. ಮುಂದಿನ ದಿನದಲ್ಲಿ ನಡ್ಸ್ಕೊಂಡು ಹೋಗಿ ನೀವು ಚೆನ್ನಾಗಿ ಅದನ್ನ ಸಕ್ಸಸ್ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ. ಅದೇ ರೀತಿ ಎಲ್ಲರೂ ಬಂದಿದ್ದೀರಾ, ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ಫಿಲಮ್ ಸಕ್ಸಸ್ಫುಲ್ ಆಗಲಿ ಅಂತೇಳಿ ತಮ್ಮಲ್ಲೆಲ್ಲ ಮನವಿ ಮಾಡ್ಕೊಂತ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಲಿಖಿತ್ ಕುಮಾರ್, ಈ ಚಿತ್ರದ ನಿರ್ದೇಶಕ, ವೃತ್ತ ಸಿನಿಮಾದ ನಿರ್ದೇಶಕ. ಮೊದಲನೇದಾಗಿ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ ಹಾಗೂ ಯೂಟ್ಯೂಬರ್ಸ್ಗೆ ಥ್ಯಾಂಕ್ ಯು. ಆ್ಯಂಡ್ ಸತೀಶ್ ನೀನಾಸಂ ಸರ್, ವೆಲ್ಕಮ್ ಯು ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಲೈಕ್ ಅಂದರೆ ಒಂದು ಚಿಕ್ಕ ಕಂಟೆಂಟ್ ನೋಡಿ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಜಸ್ಟ್ ಡೈರೆಕ್ಟ್ ಪ್ರೆಸೆಂಟ್ ಮಾಡ್ತಾರೆ. ಅದಕ್ಕೆ ವೃತ್ತ ಟೀಮ್ ಇಸ್ ಕಂಪ್ಲೀಟ್ಲಿ ಬ್ಲೆಸ್ಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಸ್ಟೆಪ್ ಆಗಿ ಕೊಡ್ತಾ ಇದ್ದೀರಾ ಎಲ್ಲರಿಗೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮೆಂಟರ್ ಡೈರೆಕ್ಟರ್ ಮಹೇಶ್ ಸರ್, ಅವರು ಹೇಗಂದ್ರೆ ಬೈದೇ ಬಿಡ್ತಾರೆ ಏನೋ ಕೆಲಸ ಮಾಡಿ ಕರೆಕ್ಟಾಗಿ ಮಾಡಿಲ್ಲ ಅಂದ್ರೆ, ಅಷ್ಟು ಮಟ್ಟಿಗೆ ಇರುತ್ತೆ ಅವ್ರ ಸಪೋರ್ಟ್. ಆ್ಯಂಡ್ ಅದು ಚೀಫ್ ಗೆಸ್ಟ್ ಪ್ರಿಯಾಂಕಾ ಮ್ಯಾಮ್, ಮಮತಾ ಮ್ಯಾಮ್, ಸುರೇಶ್ ಸರ್, ಥ್ಯಾಂಕ್ ಯು. ಸ್ನೇಹಿತ್, thank you for coming, thank you for your words. And ವೃತ್ತ ಬಗ್ಗೆ ಮಾತಾಡ್ಬೇಕಂದ್ರೆ ಇಟ್ಸ್ ಅನ್ ಅಟ್ಮಾಸ್ಫಿಯರಿಕ್ ಫಿಲ್ಮ್. ಇಲ್ಲಿ ಸಿದ್ಧಾರ್ಥ್ ಸುತ್ತ ನಡೆಯುವಂತ ಕತೆ. ಸಿದ್ಧಾರ್ಥ್ಗೆ ಅವ್ನು ನೋಡಿಯೋ ದೃಶ್ಯ ಒಂದು ಕ್ಯಾರೆಕ್ಟರ್ ಆಗಿರುತ್ತೆ, ಒಂದು ಕೇಳೋ ಶಬ್ದ ಒಂದು ಕ್ಯಾರೆಕ್ಟರ್ ಆಗಿರುತ್ತೆ. ಸೊ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಜರ್ನಿ. ಇದು ಒಂದು ವಿಭಿನ್ನ ಪ್ರಯತ್ನ. ಅಂಡ್ ಥ್ಯಾಂಕ್ಸ್ ಮೈ ಟೀಮ್. ಟೀಮ್ ಇಲ್ದಿರ ಇದನ್ನ ಇಂಪಾಸಿಬಲ್ ಅಚೀವ್ ಮಾಡೋಕ್ಕೆ, ಇಟ್ಸ್ ಹೈಲಿ ಇಂಪಾಸಿಬಲ್. ಸೊ ಐ ಡೆಡಿಕೇಟ್ ದಿಸ್ ವಿತ್ ಟು ಮೈ ಟೀಮ್. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಇದು ಸಿನಿಮಾ ಕಂಟೆಂಟ್ ಜಾಸ್ತಿ ರಿವೀಲ್ ಮಾಡಕ್ ಹೋದ್ರೆ ಇದು ಸಿನಿಮಾ ಬ್ರೇಕ್ಸ್ ನ ರಿವೀಲ್ ಮಾಡ್ದಂಗ ಆಗುತ್ತೆ. ಜಸ್ಟ್ ಟೀಸರ್ ಇನ್ನ ಬರ್ತಾ ಅಪ್ಡೇಟ್ಸ್ ರಿವೀಲ್ ಮಾಡ್ತೀವಿ. ಅದ್ರ ಸ್ಕ್ರೀನ್ ಪ್ಲೇ ಒಂದು ಸರ್ಕಲ್ ಬೇಸ್ ಅಲ್ಲಿ ಡಿಸೈನ್ ಆಗಿರೋದ್ರಿಂದ ವೃತ್ತ ಅಂತ ಒಂದು ಟೈಟಲ್ ಇಟ್ಟಿದ್ದೀವಿ ಮೇಡಮ್. ಸರ್, ಹೌದು. ಇಲ್ಲಿ ಸಿದ್ಧಾರ್ಥ್ಗೆ ಅವನಿಗೆ ವೆರಿ ಐಸೋಲೇಟೆಡ್ ಮ್ಯಾನ್. ಅವನಿಗೆ ಯಾವ ತರ ಇರುತ್ತೆ ಅಂದ್ರೆ ನಡೆಯೋ ಆಂಬಿಯನ್ಸ್ ಕೂಡ ಅವನಿಗೆ ಕ್ಯಾರೆಕ್ಟರ್ ತರ ಫೀಲ್ ಆಗುತ್ತೆ. ಸೊ ಅವ್ನು ನೋಡೋ ನೋಡೋ ದೃಶ್ಯ ಮತ್ತೆ ಅವ್ನು ನೋಡೋ ಶಬ್ದ ಮತ್ತೆ ಅವ್ನು ಕೇಳೋ ಸೌಂಡ್ ಅದೊಂದು ಕ್ಯಾರೆಕ್ಟರ್ ಆಗಿ ಅವನಿಗೆ ಬಿಹೇವ್ ಮಾಡುತ್ತೆ.
ಇಲ್ಲ ಸರ್, ಕ್ಯಾರೆಕ್ಟರ್ಗೆ ಸಿಂಬಾಲಿಕ್ ಆಗಿ ಇಟ್ಟಿದ್ದು. ಅದು ಸ್ಕ್ರೀನ್ ಪ್ಲೇ ಕಂಪ್ಲೀಟ್ಲಿ ಒಂದು ಸರ್ಕಲ್ ಬೇಸ್ ಅಲ್ಲಿ ಡಿಸೈನ್ ಆಗಿರೋದ್ರಿಂದ ವೃತ್ತ ಅಂತ ಇಟ್ಟಿದ್ದೀವಿ. ಬಟ್ ಹೆಚ್ಚಾಗಿ ಹೇಳಕ್ ಹೋದ್ರೆ ಅದ್ರ ಬ್ರಿಕ್ಸ್ ರಿವೀಲ್ ಆಗುತ್ತೆ ವೃತ್ತ ಅಂತದ್ದು. ಇದು ಹೌದು ಸರ್, ಅದೆಲ್ಲ ಸಿನಿಮಾದಲ್ಲಿ ನೋಡಿ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ವೃತ್ತ ಇಸ್ ನಾಟ್ ಜಸ್ಟ್ ಅ ಫಿಲ್ಮ್, ಇಟ್ಸ್ ಅನ್ ಪ್ಯೂರ್ಲಿ ಎಕ್ಸ್ಪೀರಿಯನ್ಸ್. ಸರ್, ಇದು ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಂದು 3 years ಆಯಿತು. ಸೊ ಈಗ ಎಲ್ಲ ಮುಗಿಸಿ, ಶೂಟಿಂಗ್ ಮುಗಿಸಿ, ಈಗ ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ, ಈಗ ಮಹೇಶ್ ಸರ್ ಮತ್ತು ಸತೀಶ್ ಸರ್ ಸಪೋರ್ಟಿಂದ ವಿ ಆರ್ ಕಂಟಿನ್ಯೂಯಿಂಗ್ ದ ಫಿಲಮ್. ರಿಲೀಸಿನ ಪ್ಲಾನ್ ಮಾಡ್ತಾ ಇದೀವಿ ಸರ್, ಒಂದು ನವಂಬರ್ ಅನ್ಕೊಂತ ಇದೀವಿ, ನೋಡ್ಬೇಕು. ಇಲ್ಲ ಮೇಡಮ್, ಇದು ಅದು ಈವನ್ ಲೊಕೇಶನ್ಸ್ ಕೂಡ ನಾವು ರಿವೀಲ್ ಮಾಡಕ್ ಆಗ್ತಿಲ್ಲ. ಅಂದ್ರೆ ಈ ಟೀಸರ್ ಇವೆಂಟ್ ಅಲ್ಲಿ ಅಷ್ಟು ಲೊಕೇಶನ್ಸ್ ಕೂಡ ಒಂದು ಕ್ಯಾರೆಕ್ಟರ್ ಆಗಿ ಬಿಹೇವ್ ಮಾಡೋದ್ರಿಂದ ಲೈಕ್ ಯು ಕಾಂಟ್ ಇಲ್ಲಿ ರಿವೀಲ್ ಮಾಡಕ್ಕೆ ಏನು ಸಾಧ್ಯ ಆಗ್ತಿಲ್ಲ, ಬಿಕಾಸ್ ಇಟ್ಸ್ ಜಸ್ಟ್ ಟೀಸರ್ ಲಾಂಚ್, ಫಸ್ಟ್ ಇವೆಂಟ್ ಆಗಿರೋದ್ರಿಂದ. ಲೈಕ್ ಇನ್ನ ಮುಂದೆ ಅಪ್ಡೇಟ್ಸ್ ಬರುತ್ತೆ, ಎಲ್ಲ ರಿವೀಲ್ ಮಾಡ್ತೀವಿ ಸ್ಲೋ ಅಂಡ್ ಸ್ಟಡಿ. ನಮ್ಮ ಬ್ಯಾಕ್ಗ್ರೌಂಡ್ ಏನಿಲ್ಲ ಮೇಡಮ್, ನಮ್ಮ ಬ್ಯಾಕ್ಗ್ರೌಂಡ್ ಲೈಕ್ ಶಾರ್ಟ್ ಮೂವೀಸ್ ಮಾಡ್ತಾ ಇದ್ವಿ, ಮತ್ತೆ ಇದು ತುಂಬಾ ಕಾರ್ಪೊರೇಟ್ ಕಂಪನೀಸ್ ಕೆಲಸ ಮಾಡ್ತಿದ್ವಿ. ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ ಫಿಲ್ಮ್. ಬಟ್ ನಾನು ಎಡಿಟರ್ ಆಗಿ, DOP ಆಗಿ, ಮತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ದೆ ಪ್ರೀವಿಯಸ್ ಫಿಲ್ಮ್ ಅಲ್ಲಿ. ಅದೇ ಟು ಬಿ ರಿಲೀಸ್. ನೌ ದಿಸ್ ಈಸ್ ಮೈ ಫಸ್ಟ್ ವೆಂಚರ್. ಇಲ್ಲ ಸರ್, ಅದು ಸತೀಶ್ ಸರ್ ಎಕ್ಸ್ಪೀರಿಯನ್ಸ್ ಹೇಳೋದು. ಅದು ಏನಂತಾರೆ, ಅನ್ನ ಬೆಂದಿರೋದಕ್ಕೆ ಒಂದು ಅಂಗಡಿ ಸಾಕಾಗುತ್ತೆ. ಅವ್ರು ಅಷ್ಟು ಎಕ್ಸ್ಪೀರಿಯನ್ಸ್ ಇರೋರು ನಮ್ಗೆ ಸಿಕ್ಕಿರೋ ನಮ್ಮ ಪುಣ್ಯ. ಯಾರು? ಮಹೇಶ್ ಸರ? ಆಯ್ತು ಸರ್, ನೋಡೋದು ಸರ್. ಆಗಿದೆ ಸರ್. ಯು ಎ ಬಂದಿದೆ. UA ಯಾಕೆ ಅಂದ್ರೆ, ನೀವು ಯಾಕೆ ಅಂತ ಕೇಳ್ತಾ ಇದ್ರು. ಲೈಕ್ ಬ್ಲಡ್ ಇದೆ ಸರ್, ಅದಕ್ಕೆ ಬ್ಲಡ್ ಓರಿಯೆಂಟೆಡ್ ತುಂಬಾ ಇದೆ. ಬಟ್ ಅಗೇನ್ ಆಸ್ ಎ ಡೈರೆಕ್ಟರ್ ನಾನು ಅದು ಜಾಸ್ತಿ ರಿವೀಲ್ ಮಾಡಿದ್ರೆ ಎಲ್ಲಿ ನಾನು ಬಿಟ್ಕೊಟ್ಬಿಡ್ತೀನೋ ಅಂತ. ಲೈಕ್ ಐ ಆಮ್ ಲಿಟಲ್ ಇಟ್ಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು, ಐ ಮೀನ್ ಬ್ಲಡ್ ಹಾಕಿದೆ ಅಂದ್ರೆ ಸರ್ ಕೊಡೋಣ ಸರ್. ಥ್ಯಾಂಕ್ ಯು ಸರ್. ಹೌದು ಹೇಳ್ತೇನೆ. ಫಸ್ಟ್ ನಾವು ಒಂದು ಆಡಿಷನ್ಸ್ ಮಾಡಿದ್ವಿ, ಆನ್ಲೈನ್ ಆಡಿಷನ್ಸ್. ಆಲ್ಮೋಸ್ಟ್ ಒಂದು 3500 ಪ್ರೊಫೈಲ್ಸ್ ಏನೋ ಬಂದಿತ್ತು ಆಲ್ ಓವರ್ ಇಂಡಿಯಾ. ಬಟ್ ನಮ್ಗೆ ಅದು ಯಾವುದೂ ಸೂಟ್ ಆಗಲಿಲ್ಲ. ಒನ್ ಜಸ್ಟ್ ಇನ್ಸ್ಟಾಗ್ರಾಮ್ ಮಾಡ್ತಾ ಇದ್ದಾಗ ಒಂದು ಇವ್ರದ್ದೊಂದು ಆಕ್ಟಿಂಗ್ ಒಂದು ರೀಲ್ ಒಂದು ಇತ್ತು, ಅದು ಪಾಪ್ ಆಯ್ತು. ಲೈಕ್ ವಿ ಜಸ್ಟ್ ವೆಂಟ್ ಅಂಡ್ ಮೆಟ್ ಹಿಮ್. ಲಕಿಲಿ ಹಿ ವಾಸ್ ದ ಥಿಂಗ್ ಅಂಡ್ ಹಿ ವಾಸ್ ಸಿದ್ಧಾರ್ಥ್. ವಿ ಜಸ್ಟ್ ಕ್ಲಿಕ್ಡ್ ಅಂಡ್ ವಿ ಜಸ್ಟ್ ವೆಂಟ್ ಹೆಡ್ ಅಂಡ್ ಹಿ ಈಸ್ ಅನ್ ಹಾರ್ಡ್ಕೋರ್ ಪರ್ಫಾರ್ಮರ್. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಯು ಶುಡ್ ಎಕ್ಸ್ಪೀರಿಯನ್ಸ್ ಹಿಮ್ ಆನ್ ದ ಸ್ಕ್ರೀನ್ ಇನ್ ವೃತ್ತ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅಂತ ನಮ್ಮ ನಿರ್ದೇಶಕರು ಹೇಳ್ಬೇಕಂದ್ರೆ, ಸೊ ಗಂಗಾಧರ್ ಸರ್ ಅವ್ರಿಗೂ ಕೂಡ ವೇದಿಕೆ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ಅಂಡ್ ಆಲ್ಸೋ ಈಗ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಹಾಗೂ ನಮಗೆ ಪ್ರೋತ್ಸಾಹವನ್ನ ನೀಡುವುದರ ಜೊತೆಗೆ ನಮಗೆ ಬ್ಯಾಕ್ ಸಪೋರ್ಟ್ ಆಗಿ ನಿಂತಿರುವಂತಹ ಸತೀಶ್ ನೀನಾಸಂ ಸರ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಎಲ್ರಿಗೂ. ತುಂಬ ದಿವಸ ಆದ್ಮೇಲೆ ಎಲ್ಲರೂ ನೋಡ್ತಾ ಇದ್ದೀನಿ. ವರ್ಷಗಳೇ ಆಗೋದು ಬಹುಶಃ
1.5 ವರ್ಷ ಆಯ್ತು ಅನ್ಸುತ್ತೆ ಪ್ರೆಸ್ ಮೀಟ್ ಬಂದು ನಾನು. ಅದಾದ್ಮೇಲೆ ಬಹುಶಃ ಟಗರಪಲ್ಲಿ ಟೈಮ್ ಬಂದಿದ್ದು, ಅದಾದ್ಮೇಲೆ ಬಂದಿಲ್ಲ. ಅಂಡ್ ಸತೀಶ್ ಪಿಕ್ಚರ್ ಹೌಸ್ ಪ್ರೆಸೆಂಟ್ ಮಾಡೋದಕ್ಕೆ ಒಂದು ರೀಸನ್ ಇದೆ. ಮೊದಲನೇದಾಗಿ ನಾನು ಲೂಸಿಯಾ ಮಾಡಿದಾಗ ಸಿನಿಮಾನ ನಮ್ಮ ಟೀಮು ಏನೊಂದು ಹೊಸಬರಾಗಿ ವೇದಿಕೆ ಮೇಲೆ ನಿಂತ್ಕೊಂಡು ಒಂಥರ ಆಸೆಗಳಿಂದ ಇಡೀ ಸಿನಿಮಾ ಇಂಡಸ್ಟ್ರಿ ನೋಡ್ತಾ ಇದ್ವು, ಆ ಥರದ ಟೀಮ್ ಇದು. ಅಂದ್ರೆ ಯಾರು ಇಲ್ಲಿ ಏನೋ ಕೆಲಸ ಗೊತ್ತಿಲ್ಲದೆ ಸಿನಿಮಾ ಮಾಡೋರಲ್ಲ ಅವ್ರು ಯಾರು, ಎಲ್ಲರೂ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು. ಆದ್ರೆ ಫಸ್ಟ್ ಟೈಮ್ ವೇದಿಕೆ ಮೇಲೆ ನಿಲ್ತಾ ಇದ್ದಾರೆ ಅಷ್ಟೇ. ಅವ್ರು ಒಂದು ಸ್ವಲ್ಪ ಸಣ್ಣ ನರ್ವಸ್ ಇರ್ಬೋದು, ಅದು ಬಿಟ್ರೆ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ತಮ್ಮ ಕೆಲಸದಲ್ಲಿ. ಲಿಖಿತ್ ಅವರು ಕೆಲಸ ಹೇಳ್ಬೇಕಂತಂದ್ರೆ, ನಾನು ಫಸ್ಟ್ ಟೈಮ್ ವೃತ್ತ ಅಂತ ತಗೊಂಬಂದಾಗ ನಾನು ಅನ್ಕೊಂಡಿದ್ದು ಮಾಮೂಲಿ ಬರ್ತಾ ಇರುತ್ತೆ, ಒಂದು ಟೀಸರ್ ಲಾಂಚ್ ಮಾಡ್ಕೊಂಡಿಲ್ಲ, ಟ್ರೈಲರ್ ಲಾಂಚ್ ಮಾಡ್ಕೊಂಡು ಅಂತ ಬರ್ತಾ ಇರುತ್ತೆ. ಯಾಕಂದ್ರೆ ಡಿಜಿಟಲ್ ಬಂದ್ಮೇಲೆ ವರ್ಷದಲ್ಲಿ ಮುಂಚೆ 50-60 ಸಿನಿಮಾ ಬರ್ತಾ ಇದ್ದು 200, 300, 400 ಬರಕ್ಕೆ ಶುರು ಆಗಿದೆ. ವಾರಕ್ಕೊಂದು ಸಿನಿಮಾ, 5 ಲಕ್ಷ ರೂಪಾಯಿ ಸಿನಿಮಾ ಮಾಡ್ತಾರೆ, 10 ಲಕ್ಷ ರೂಪಾಯಿ ಸಿನಿಮಾ ಮಾಡ್ತಾರೆ, 20 ಲಕ್ಷ ರೂಪಾಯಿ ಸಿನಿಮಾ ಮಾಡ್ತಾರೆ. ಹೀಗೆ ಎಲ್ಲರೂ ಸಿನಿಮಾ ಮಾಡಕ್ಕೆ ಶುರು ಮಾಡಿದ್ದಾರೆ. ಇದು ಓಪನ್ ಮಾರ್ಕೆಟ್, ಸಿನಿಮಾ ಮಾಡೋದಕ್ಕೆ ಯಾರು ಬೇಕಾದ್ರೂ ಮಾಡ್ಬೋದು, ಸಿನಿಮಾ ಇಂಥವರೇ ಮಾಡ್ಬೇಕು ಅಂತ ಏನಿಲ್ಲ. ಆದ್ರೆ ಒಂದೇನಂದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ರೆ ಒಳ್ಳೇದು. ಒಬ್ಬ ಸಿಂಗರ್ ಆಗ್ಬೇಕು ಅಂತಂದ್ರೆ ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು. 1-3 ಅವರ್ ಡೈಲಿ ಪ್ರಾಕ್ಟೀಸ್ ಮಾಡ್ತಾರೆ, ಕೆಲವರು 6 ಅವರ್ ಮಾಡ್ತಾರೆ. ಒಬ್ಬ ಆಕ್ಟರ್ ಅಷ್ಟೇ, ಡಾಕ್ಟರ್ ಪ್ರಾಕ್ಟೀಸ್ ಮಾಡಲೇಬೇಕು ಡೈಲಿ. ಅವ್ರು ಡಾಕ್ಟರ್ ಆದ್ರೆ ಒಂದು ಸುಮ್ಮನೆ ಕೂರಕ್ಕಾಗಲ್ಲ, ಪ್ರತಿ ದಿವಸ ಅವ್ರದ್ದೇನೋ ಮೆಡಿಸಿನ್ ಅಪ್ಡೇಟ್ ಆಗ್ತಾ ಇರುತ್ತೆ. ಒಬ್ಬ ಲಾಯರ್ ಅಷ್ಟೇನೆ, ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು. ಎಲ್ಲಾ ವಿಭಾಗದಲ್ಲೂ ಪ್ರಾಕ್ಟೀಸ್ ಅನ್ನೋದಿದೆ. ಈ ಆಕ್ಟರ್ ಅಂತ ಬಂದಾಗ, ಆಕ್ಟಿಂಗ್ ಅಂತ ಬಂದಾಗ ಅದೇನು ಪ್ರಾಕ್ಟೀಸ್ ಇಲ್ಲ ಅನ್ನೋ ತರ ಇದೆ, ಒಂದು ಮೋಷನ್ ಇದೆ ನಮ್ಮ ಸಮಾಜದಲ್ಲಿ. ಆಕ್ಚುಲಿ ಎಲ್ರಿಗಿಂತ ಬ್ರಿಲಿಯಂಟ್ ಆಗಿರ್ಬೇಕಾಗಿರೋನು, ಎಲ್ಲಾ ಜ್ಞಾನ ಬೇಕಾಗಿರೋದು ಆಕ್ಟರ್ಗೆ. ಯಾಕಂದ್ರೆ ಅವ್ನು ಎಲ್ಲಾ ಪಾತ್ರ ನಿರ್ವಹಿಸಬೇಕು. ಅವನೊಬ್ಬ ಡಾಕ್ಟರ್ ಆಗಿರ್ಬೇಕು, ಒಬ್ಬ ಆಕ್ಟರ್ ಆಗಿರ್ಬೇಕು, ಒಬ್ಬ ಇಂಜಿನಿಯರ್ ಆಗಿರ್ಬೇಕು, ಮತ್ತೆ ಒಬ್ಬ ಏನೋ ಕಸ ಗುಡಿಸೋ ಒಬ್ಬ ಕಾರ್ಪೊರೇಷನ್ ಕೆಲಸ ಮಾಡ್ತಾನಲ್ಲ, ಅವನ ಜೀವನ ಕೂಡ ಗೊತ್ತಿರ್ಬೇಕು, ಅವ್ನ ನೋವು ಗೊತ್ತಿರ್ಬೇಕು, ಅವ್ನ ಹಸಿವು ಗೊತ್ತಿರ್ಬೇಕು. ಆ ಪಾಲಿಟಿಕ್ಸ್ ಯಾವ್ದು ಗೊತ್ತಿಲ್ಲ ಅಂದ್ರೆ ಆಕ್ಟರ್ ಆಗಲ್ಲ. ಬರ್ತೀವಿ, ಡೈರೆಕ್ಟರ್ ಕೊಟ್ಟಿದ್ದು ಆಕ್ಟ್ ಮಾಡ್ತಿರ್ತೀವಿ, ಹೋಗ್ತಾ ಇರ್ತೀವಿ. ಒಂದ್ ಸಿನಿಮಾ ಅಂತಂದ್ರೆ ಬರೀ ಡೈರೆಕ್ಟ್ರು ಅಥವಾ ಮ್ಯೂಸಿಕ್ ಡೈರೆಕ್ಟರ್ ಇವರಿಂದ ಆಗೋದಲ್ಲ, ಆಕ್ಟರ್ ಜವಾಬ್ದಾರಿ ಸಿಕ್ಕಾಪಟ್ಟೆ ಇರುತ್ತೆ. ಯಾಕಂದ್ರೆ ನೀವ್ ಏನೇ ತೋರಿಸಿದ್ರು ಫಸ್ಟ್ ಬೆರಳು ಮಾಡೋದೇ ನಮಗೆ, ಹೀರೋ ಯಾರೋ ಸಿನಿಮಾಗೆ ಅಂತ. ಆ ಇಡೀ ತಂಡದಲ್ಲಿ ಏನಾಗಿದ್ರು ಯಾರು ಕೇಳಲ್ಲ, ಅದನ್ನ ಫಸ್ಟ್ ಕೇಳೋದೇ ಹೀರೋ ಮೇಲೆ. ಹಾಗಾಗಿ ಆ ಜವಾಬ್ದಾರಿ ಕಂಪ್ಲೀಟ್ಲಿ ಹೆಗಲ ಮೇಲೆ ಬೀಳುತ್ತೆ. ಆದ್ರೆ ಇಷ್ಟು ಜವಾಬ್ದಾರಿನ ಈ ಜವಾಬ್ದಾರಿ ಅನ್ನೋದಿದೆಯಲ್ಲ, ಇದು ಬರೀ ಹೀರೋ ಮಾರ್ಕೆಟ್ ಅಥವಾ ಹೀರೋ ಲೈಫ್ಗೋಸ್ಕರ ಅನ್ನೋದಲ್ಲ, ಇದು ಅವನ ಜೀವನಕ್ಕೋಸ್ಕರ ನಾವೆಲ್ಲ ಸೇರಿ ಕಟ್ತಾ ಇದೀವಿ ಅನ್ನೋದಲ್ಲ ಇದು. ಯಾಕಂದ್ರೆ ಇಡೀ ಜಗತ್ತು ಗಮನಿಸ್ತಾ ಇರುತ್ತೆ. ಯಾರೋ 50 ರೂಪಾಯಿ ಕೊಟ್ಟು ರಾಯಚೂರು ಮೂಲದಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋರು 50 ರೂಪಾಯಿನ ಕಷ್ಟಪಟ್ಟು ಕೆಲಸ ಮಾಡಿ ಅವನೊಂದು ಊಟ ಮಾಡ್ತಾನೆ ಬಿಡ್ತಾನೆ, ಸಿನಿಮಾ ಬಂದಿರ್ತಾನೆ. ಆ ಜವಾಬ್ದಾರಿ ನಮ್ಮ ಇಡೀ ತಂಡದ ಮೇಲೆ ಇರುತ್ತೆ. ಆ 50 ರೂಪಾಯಿ ಜವಾಬ್ದಾರಿ ಇರುತ್ತೆ ನಮ್ಮಲ್ಲಿ. ಹಾಗಾಗಿ ಇಲ್ಲಿ ನಾನು ಗಮನಿಸಿದಾಗ ಹೀರೋ ಆಗ್ಬಹುದು, ಹೀರೋಯಿನ್ ಆಗ್ಬಹುದು, ಮೊದಲನೇ ಸಲ ನಿಮ್ಗೆ ಈ ತರ ಸಿನಿಮಾ ಸಿಗೋದು ಯು ಆರ್ ವೆರಿ ಲಕ್ಕಿ, ಸೀರಿಯಸ್ಲಿ. ಯಾಕಂದ್ರೆ ನೀವಿಬ್ರು ಅಷ್ಟೇ, ಎಲ್ಲರೂ ಅಷ್ಟೇ ಆಕ್ಟರ್. ಯಾಕಂದ್ರೆ ನಾವೆಲ್ಲ ಸಿನಿಮಾ ಬಂದಾಗ 1,000 ರೂಪಾಯಿ 2,000 ರೂಪಾಯಿ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಅವ್ರಿಗೆ ತಲೆ ನೋಡಿಸ್ಕೊಂಡು ಬಯಸ್ಕೊಂಡು ಬಂದವರು. ಒಂದೇ ಸಿನಿಮಾದಿಂದ ಯಾರು ಹೀರೋ ಆಗಕ್ಕಾಗಲ್ಲ. ತುಂಬಾ ಜರ್ನಿ ಮಾಡ್ಬೇಕು, 16 ವರ್ಷ ಜರ್ನಿ ಮಾಡ್ಬೇಕು. ಒಂದ್ ಸಕ್ಸಸ್ ಇಂದ ಏನೂ ಆಗಲ್ಲ. ನೀವು ನಿಂತ್ಕೋಬೇಕು ಅಂದ್ರೆ ತುಂಬಾ ಏನೋ ಕಷ್ಟಗಳು ಬರುತ್ತೆ, ಸಂಕಟಗಳು ಬರ್ತವೆ, ಅವಮಾನಗಳು ಬರ್ತವೆ, ಇನ್ನೊಂದು ಬರುತ್ತೆ. ಎಲ್ಲರೂ ಫೇಸ್ ಮಾಡ್ಕೊಂಡು ಬಂದು ಒಂದು 10 ವರ್ಷ ಗಟ್ಟಿಯಾಗಿ ನಿಂತ್ಕೊಂಡ್ರೆ ನೀವು ಅಲ್ಲೂ ನೀವು ನಿಂತಿದ್ದೀರಾ, ಇನ್ನೂ ನಿಮ್ ಸಿನಿಮಾ ಬರ್ತಾ ಇದೆ, ಇನ್ನೂ ನೀವು ಇದ್ದೀರಾ ಅಂತಂದ್ರೆ ಅವತ್ ಸಕ್ಸಸ್. ಇವತ್ತಲ್ಲ, ಮೊದಲನೇ ಸಿನಿಮಾ ಸಕ್ಸಸ್ ಸಿಗಲ್ಲ. ನಿಮ್ಮ ಪ್ರಯತ್ನ ಅಷ್ಟೇ ಮೊದಲನೇ ಸಿನಿಮಾ. ಎಲ್ಲವೂ ಒಂದೇ ಸಿನಿಮಾದಲ್ಲಿ ಬರಲ್ಲ. ಆದ್ರೆ ನಿಮ್ಮ ಕೆಲಸ ಅದ್ಭುತವಾಗಿದೆ, ನಿಮ್ಮ ಆಯ್ಕೆ ಅದ್ಭುತವಾಗಿದೆ, ವೆರಿ ಸೆನ್ಸಿಬಲ್ ಆಗಿದೆ. ಲಿಖಿತ್ ಡೈರೆಕ್ಟರ್ ಆಗಿ ಒಬ್ಬೊಬ್ಬರು ಆಯ್ಕೆ ಮಾಡಿದಿರಲ್ಲ. ಈಗ 2,500 ಪ್ರೊಫೈಲ್ ಅಲ್ಲಿ ನೀವು ನಮ್ಮ ಮಹಿಳೆಯವ್ರನ್ನ ಆಯ್ಕೆ ಮಾಡ್ಕೋತೀರಾ ಅಂದ್ರೆ ಇವಾಗ ವೆರಿ ಸೆನ್ಸಿಬಲ್. ಅವ್ರು ನೋಡಿದ್ರೆ ನಾವು ಫಸ್ಟ್ ಅದೇ ಹೇಳಿದ್ದು, ವಾಯ್ಸ್ ಕೇಳಿದ ತಕ್ಷಣ ಸ್ಕ್ರೀನ್ ಪ್ರೆಸೆನ್ಸ್ ನೋಡಿದ ತಕ್ಷಣ ಅದೇ ಹೇಳಿದ್ದು, ಒಂಥರ ಹಾಲಿವುಡ್ ಆಕ್ಟರ್ ಇದಾಗಿದ್ದಾರೆ ಅವರು ಅಂತಂದ್ರೆ. ಚೆನ್ನಾಗಿದ್ದಾರೆ, ವಾಯ್ಸ್ ಗೀಸ್ ಕಲ್ಚರ್ ಎಲ್ಲ ಸಖತ್ತಾಗಿದೆ. ಹೆಂಗ್ ಸಾಧ್ಯ ಅಂತಂದ್ರೆ ಥಿಯೇಟರ್ ಮಾಡಿದ್ದಾರೆ 8 ವರ್ಷ ಅಂದ್ರು, ಅದು ಪ್ರಾಕ್ಟೀಸ್ ನನಗೆ. ಅಂದ್ರೆ ನೀವ್ ಏನಿಲ್ಲದೆ ಬಂದ್ ಮಾಡ್ಬೋದು. ನಾನು ಯಾರೋ ಕೇಳ್ತೀನಿ, ನಮ್ಮ ಎಷ್ಟು ಕೇಳ್ತೀರಿ, ಹೋಗ್ಬೋದು ತಕ್ಷಣ ನನ್ನ ಮಗನೂ SLC ಫೇಲ್ ಆಗ್ಬಿಟ್ಟಪ್ಪನಪ್ಪ, ಅವನು ಕರ್ಕೊಂಡು ಹೋಗ್ಬೋದು. ನಾವೇನ್ ಇಲ್ಲಿ ಏನ್ ಹೋಗ್ತಾ ಇದೀವಾ? ಈ ದೊಡ್ಡ ಕೆಲಸ ಇದು ಆಕ್ಟರ್ ಅನ್ನೋದು, ಏನ್ ತಮಾಷೆ ಕೆಲಸ ಇದು. ವೆರಿ ಸೆನ್ಸಿಬಲ್ ಇದು, ಸಮಾಜದ ಮೇಲೆ ಪರಿಣಾಮ ಬರುವಂತ ಪ್ರೊಫೆಷನ್ ಇದು. ಬಂಗಾರದ ಮನುಷ್ಯನಿಂದ ನೋಡ್ಕೊಂಡು ಬೆಳ್ಕೊಂಡ್ ಬಂದವ್ರು ನಾವು. ಎಂತೆಂತ ಸಿನಿಮಾ ಬಂದಿದೆ, ಸಿನಿಮಾದಿಂದ ಇಡೀ ಕಲ್ಚರ್ ಬದಲಾಗಿದೆ, ಭಾಷೆ ಬದಲಾಗಿದೆ. ಭಾಷೆ ಕಲ್ತಿದ್ದೀವಿ ಅಣ್ಣವರಿಂದ ನಾವು. ಅಣ್ಣವರಾಗ್ಬೋದು, ವಿಷ್ಣು ಸರ್ ಆಗ್ಬೋದು. ಇದು ಸಿನಿಮಾ.
ನಮ್ಮ ಜೀವ ಸಿನಿಮಾ, ನಮ್ಮ ಸಂಸ್ಕೃತಿ ಸಿನಿಮಾ. ಎಲ್ಲ ಸಮುದಾಯಗಳು, ಎಲ್ಲ ಜಾತಿ ಗೀತಿ ಎಲ್ಲ ಬಿಟ್ಟು ಥಿಯೇಟರ್ ಒಳಗೆ ಕೂತ್ಕೊಂಡು ನೋಡೋ ಸಿನಿಮಾ. ಎಲ್ಲನೂ ಮೀರಿ ನಮ್ಮ ಸಿನಿಮಾ ನೋಡಿದ ತಕ್ಷಣ ಒಂದು ಪ್ರೀತಿ ಬರುತ್ತೆ ಗೊತ್ತಾ ಹೀರೋ ಮೇಲೆ. ಅವ್ನು ಯಾವ ಜಾತಿ ಯಾರು ಏನು ಕೇಳಲ್ಲ. ಆಗ ಜಸ್ಟ್ ಒಂದ್ಸಲ ವಿಷಯ ಹಾಕ್ತಾರೆ, ಕೇಕ್ ಹಾಕ್ತಾರೆ, ಖುಷಿ ಪಡ್ತಾರೆ, ಕಣ್ಣಲ್ಲಿ ನೀರು ಹಾಕ್ತಾರೆ, ಹಪ್ಕೋತಾರೆ, ಒದ್ದಾಡ್ತಾರೆ ಅವನಿಗೋಸ್ಕರ, ಹೀರೋಗೋಸ್ಕರ. ದಿಸ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಇದೆಲ್ಲವೂ ನಮ್ಮ ರೆಸ್ಪಾನ್ಸಿಬಿಲಿಟಿ ಸಿನಿಮಾ ಅಂತಂದಾಗ. ಇದಕ್ಕೆ ನಾವೇನಾಗಿರ್ಬೇಕು ಗೊತ್ತಾ, ನಮ್ಮ ತಲೆ ಇಲ್ಲೇನು ಇರ್ಬೇಕಾಗಿಲ್ಲ. ನಾವು ತುಂಬಾ ಹಂಬಲ್ಡ್ ಆಗಿರ್ಬೇಕು ಈ ನೇಚರ್ಗೆ. ಇಷ್ಟೆಲ್ಲ ಕೊಟ್ಟಿದ್ದಿಲ್ಲ ನಮ್ಗೆ. ಓಕೆ ಫೈನ್, ನಾವು ಒಂದು ಟೈಮಲ್ಲಿ ಏನು ಇಲ್ಲ ಅಂತ ಒದ್ದಾಡ್ಕೊಂಡು 3 ಹೊತ್ತು ಊಟ ಒದ್ದಾಡ್ಕೊಂಡು ಫೈಟ್ ಮಾಡ್ಕೊಂಡ್ ಬಂದವರು, ಒಂದು ಸಣ್ಣ ಸಣ್ಣ ಪಾತ್ರಕ್ಕೋಸ್ಕರ ಒದ್ದಾಡ್ದವರು. ಇವತ್ತು ಸಿನಿಮಾ ಇಷ್ಟೆಲ್ಲ ನಮ್ಗೆ ಕೊಟ್ಟಿದೆಯಲ್ಲ, ನಾವು ಸುಮ್ಮನೆ ತಲೆ ತಗ್ಸ್ಕೊಂಡು ಜನರ ಮಧ್ಯೆ ಹೋದ್ರೆ ಸಾಕು. ನಮಗೆ ಇನ್ನೇನು ಬೇಕಾಗಿಲ್ಲ. ಅದು ನೇಚರ್ಗಿಂತ ನಾವ್ಯಾರು ದೊಡ್ಡರಾಗಕ್ಕೆ ಸಾಧ್ಯನಾ? ಈ ಭೂಮಿಗಿಂತ ನಾವ್ಯಾರು ದೊಡ್ಡರಾಗಕ್ಕೆ ಸಾಧ್ಯನಾ? ಭೂಮಿ ಮುದ್ಗಡೆ ನಾವ್ಯಾರು? ಭೂಮಿನೇ ಇಡೀ ಯೂನಿವರ್ಸ್ ಅಲ್ಲಿ ತುಂಬಾ ಚಿಕ್ಕದಂತೆ ಭೂಮಿನೇ. ಹಾಗಾಗಿ ನಾವೆಲ್ಲರೂ ತುಂಬಾ ಸಣ್ಣವರಾಗಿ ಇಟ್ಕೊಂಡು ದೊಡ್ಡ ಕೆಲಸಗಳನ್ನ ಮಾಡಿ ಅಪ್ರಿಸಿಯೇಷನ್ ಜೋರಾಗಿರುತ್ತೆ. ಸೌಂಡು, ಚಪ್ಪಾಳೆ, ಶಿಳ್ಳೆ ಜೋರಾಗಿರ್ಲಿ, ನಮ್ಮ ಮಾತು ತೂಕವಾಗಿ ಸಣ್ಣದಾಗಿರ್ಲಿ ಸಾಕು. ನಾವಿರೋಣ, 100% ಗೆಲ್ತೀವಿ. ಆ ಸ್ಟ್ರಗಲ್ ಬೇಕು. ಒಂದ್ ಸಿನಿಮಾದಿಂದ ಎಲ್ಲ ಆಗಲ್ಲ. ನಿಮ್ಗಾಗ್ಲಿ ಇವತ್ತು ನಮ್ಮ ನಿರ್ಮಾಪಕರು ಏನೋ ಅವ್ರ ಅಪ್ಪ ಅಮ್ಮ ಫಸ್ಟ್ ಟೈಮ್ ವೃತ್ತ ತಗೊಂಬಂದಾಗ, ಟೀಸರ್ ತಗೊಂಬಂದಾಗ ಏನ್ ಬರ್ತಾ ಇರ್ತಾರೆ, ಸುಮ್ಮನೆ ಇದು ಮಾಡ್ಕೊಡಿ ಅಂತ. ಸರಿ ಆಯ್ತು ನೋಡ್ಬೋಣ, ಮಹೇಶ್ ಹೇಳ್ತಾವ್ರೆ, ಅದೇ ನೋಡೋಣ, ಮಹೇಶ್ ಹೇಳಿದ್ಮೇಲೆ ಮಾಡದೇ ಇರಕ್ಕಾಗಲ್ಲ, ಸರಿ ಅಂತ ಅಂದ್ಬಿಟ್ಟು ಆಯ್ತು ತಗೊಂಬನ್ನಿ ಮಹೇಶ್ ಅಂತಂದೆ. ಬಂದ್ಮೇಲೆ ನೋಡಿದೆ ನಾನು ಸೀರಿಯಸ್ಲಿ. ನೋಡಿದ್ಮೇಲೆ ನನಗೆ ವೃತ್ತ ಒಂದು ಏನೋ ಪೋಸ್ಟರ್ ಆಗ್ಬೋದು ನೋಡಿ, ಆ ಪೋಸ್ಟರ್ ಮೇಲೆ ಲೈಟಿಂಗ್ ಆಗ್ಲಿ ಅಥವಾ ಅವ್ರ ಡಿಸೈನ್ ಆಗ್ಲಿ, ಎಷ್ಟು ಏನೋ ಏಸ್ತರಿಕ್ ಸೆನ್ಸ್ ಇದೆ ಅವ್ರಿಗೆ. ಡಿಸೈನ್ ಬಗ್ಗೆ ಎಷ್ಟು ಒಂದು ಕ್ವಾಲಿಟಿ ಇದೆ ಇಡೀ ಸಿನಿಮಾದ ಬಗ್ಗೆ ಅನ್ನೋ ಒಂದು ಸಾಂಗ್ ಅಲ್ಲಿ ಆಗ್ಬೋದು, ಅವ್ರಿಬ್ಬರು ಕೆಮಿಸ್ಟ್ರಿ ಆಗ್ಬೋದು, ಅವ್ರ ಕ್ಯಾರೆಕ್ಟರೈಸೇಷನ್ ಆಗ್ಬೋದು, ಹಿಡಿದಿರೋ ರೀತಿ ಆಗ್ಬೋದು, ಡೈರೆಕ್ಟರ್ ತುಂಬಾ ಚೆನ್ನಾಗಿಟ್ಟಿದ್ದಾರೆ. ಅಂಡ್ ಅಲ್ಲಿ ಬಂದಿರುವಂತಹ ಚೆನ್ನೈಯಿಂದ ಬಂದಿರೋರ್ಗೆ ಇವ್ರು ಆಗ್ಬೋದು, ಅವ್ರ ಡೈಲಾಗ್ ರೈಟರ್ ಆಗ್ಬೋದು, ಎಲ್ಲರ ಕೆಲಸ ಎಕ್ಸಲೆಂಟ್ ಆಗಿದೆ. ಅಂಡ್ ನಾನು ಹೇಳಿದ ತಕ್ಷಣ ಈ ಸಿನಿಮಾ ಸತೀಶ್ ನೀನಾಸಂ ಅವ್ರು ಬಂದ್ರು ಏನ್ ಇಟ್ಕೊಂಡ್ಬಿಡ್ತಾರೆ ಸಿನಿಮಾ ಅಲ್ಲ, ಒಳ್ಳೆಯದಕ್ಕೆ ನಾವು ಸಪೋರ್ಟ್ ನಿಲ್ಲಲೇಬೇಕು, ನಿಂತಿದೀವಿ ಅಷ್ಟೇ. ಅದ್ರ ಮೇಲೆಗಡೆ ಜನ ಇದ್ದಾರೆ. ಎಲ್ಲಾ ಸಿನಿಮಾಗಳು ತೀರ್ಮಾನ ಮಾಡೋ ಜನನೇ, ನಾವ್ಯಾರು ತೀರ್ಮಾನ ಮಾಡಕ್ಕ ಅಷ್ಟೊಂದಾಗಿದೆ. ಕರ್ಕರ್ ಎಲ್ಲ ಸಿನಿಮಾ ಹಿಟ್ ಮಾಡಿ ಕಳ್ಸ್ಬಿಡ್ಬೋದಾಯ್ತು, ಬನ್ನಿ ನಿಮ್ದೊಂದು ಸಿನಿಮಾ ಮಾಡ್ತೀನಿ ಅಂತ. ಫಸ್ಟ್ ಟೈಮ್ ನಾನು ನನ್ನ ಬ್ಯಾನರ್ನ ಸತೀಶ್ ಪಿಕ್ಚರ್ ಹೌಸ್ ನ ಯಾರಿಗೂ ಕೊಟ್ಟಿಲ್ಲ ಇದುವರೆಗೂ ಹೊರಗಡೆ. ಫಸ್ಟ್ ಟೈಮ್ ಒಂದು ಸಿನಿಮಾಗೋಸ್ಕರ ಪ್ರೆಸೆಂಟ್ ಮಾಡ್ತಾ ಇರೋದು. ಅಂಡ್ ನನಗೊಂದು ನಂಬಿಕೆ ಇದೆ, ನಿಮ್ಮೆಲ್ಲರ ಪ್ರೀತಿನ, ನಿಮ್ಮೆಲ್ಲರ ನಂಬಿಕೆನ ಇಡೀ ಟೀಮ್ ಗೆಲ್ಲುತ್ತೆ. ಅಂಡ್ ನಾನು ಇವತ್ತು ಹೇಳ್ತೇನೆ, ಲಿಖಿತ್ ಆಗ್ಲಿ ಅಥವಾ ಹೀರೋಗಾಗ್ಲಿ, ಹೀರೋಯಿನ್ ಆಗ್ಲಿ, ಅಂಡ್ ಇಡೀ ತಂಡಕ್ಕಾಗ್ಲಿ, ಅಂಡ್ ನಮ್ಮ ಡೈಲಾಗ್ ರೈಟರ್ ಆಗ್ಲಿ, ಎಲ್ಲರಿಗೂ ಹೇಳ್ತಾ ಇರೋದು, ಅಂಡ್ ನಮ್ಮ ನಿರ್ಮಾಪಕರ ಜೊತೆಗೆ ಒಂದೇ ಸಿನಿಮಾಗೆ ಯಾವುದನ್ನು ನೀವು ನಿರ್ಧಾರ ಮಾಡಕ್ ಹೋಗ್ಬಿಡಿ. ಇನ್ನು ತುಂಬಾ ಜರ್ನಿ ಇದೆ. ಪಟ್ಟು ಬಿಡದಂಗೆ ಹಿಡ್ಕೊಂಡು ಹೋಗ್ತಾ ಇರಿ. ಒಂದಲ್ಲ ಒಂದ್ ದಿವಸ ನಮ್ಗೆ ಏನ್ ಸಿಗ್ಬೇಕು, ನಮ್ಗೆ ಏನ್ ಗೌರವ ಸಿಗುವ ಸಿಕ್ಕೇ ಸಿಗುತ್ತೆ. ಗೌರವನ ನಾವ್ಯಾರು ಕಿತ್ಕೊಂಡು ಕೇಳಿ ಎಳ್ಕೋಬೇಕಾಗಿಲ್ಲ, ಖಂಡಿತವಾಗ್ಲೂ ಬರುತ್ತೆ. ನಮ್ಮಷ್ಟು ನಾವು ಕೂತಿರೋಣ. ಈಗ ನನಗೂ ಕೇಳ್ತೀರಿ, ನಿಮ್ ಸಿನಿಮಾ ಬರ್ತಾ ಇಲ್ಲ, ನಿಂತ ಬಿಡ್ತಾ, ಸತೀಶ್ ನೀನಾಸಂ ಮುಗಿದೋಯ್ತಾ ಕೆರಿಯರ್ ಅನ್ನೋ ತರ ಎಲ್ಲ ಮಾತಾಡ್ತಾರಂತೆ. ಇಟ್ಸ್ ಓಕೆ, ಯಾಕೆ ಉತ್ತರ ಕೊಡ್ಬೇಕು ಅದಕ್ಕೆ? ನಾನು ಸಿನಿಮಾ ಬರ್ಬೇಕು, ನನ್ನ ಸಿನಿಮಾ ಮುಖಾಂತರ ಉತ್ತರ ಕೊಡ್ಬೇಕು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ತಾಳ್ಮೆಯಿಂದಾನೆ ಬಂದವರು ಇಷ್ಟು ವರ್ಷ, ಆ ತಾಳ್ಮೆಯಿಂದಾನೆ ಇರೋದು ನಾನು. ಅಂಡ್ ಅಫ್ಕೋರ್ಸ್ ಒಂದು ದೊಡ್ಡ ನ್ಯೂಸ್ ಮುಖಾಂತರ ಒಂದು ದೊಡ್ಡ ಬ್ಯಾಂಗ್ ಮಾಡ್ತಾ ನನ್ನ ಸಿನಿಮಾ ಖಂಡಿತವಾಗ್ಲೂ ಬರುತ್ತೆ. 100% ಸತೀಶ್ ನೀನಾಸಂ ವಾಪಸ್ ಅದೇ ಸ್ಟೇಜ್ ಅಲ್ಲಿ. ಅವತ್ತು ಅಯೋಗ್ಯ ಸಿನಿಮಾ ಸಕ್ಸಸ್ ಆದಾಗ ಆ ಕ್ರೌಡ್ ಮಧ್ಯೆ ಕಾರ್ ಮೇಲೆ ಹತ್ತಿ ಡ್ಯಾನ್ಸ್ ಮಾಡುವ ಸತೀಶ್ ನೀನಾಸಂ, ಅದೇ ಸತೀಶ್ ನೀನಾಸಂ ಆದಷ್ಟು ಬೇಗ ಬರ್ತಾನೆ, ಹಂಗೆ ಬರ್ತಾನೆ, ಅದಕ್ಕೆ ಜೋರಾಗಿ ಬರ್ತಾನೆ. ಈ ಕಾನ್ಫಿಡೆನ್ಸ್ ಇಲ್ಲದೆ ಇಂಡಸ್ಟ್ರಿ ಯಾರು ಬೇಕಾಗಲ್ಲ, ಅದ್ರ ಅಹಂಕಾರ ಬೇಕಾಗಿಲ್ಲ. ಈ ಕಾನ್ಫಿಡೆನ್ಸ್ ಎಲ್ಲರಿಗೂ ಬೇಕು. ಅಂಡ್ ಮಹೇಶ್ ಆಗ್ಬೋದು, ಇವತ್ತು ಹೊಸ ಟೀಮ್ ನ ಕರ್ಕೊಂಡ್ಬಂದು ಮುಂದೆ ನಿಂತ್ಕೊಂಡು ಒಬ್ಬ ಡೈರೆಕ್ಟರ್ ಆಗಿದ್ರು, ಒಂದ್ 2 ಸಿನಿಮಾ ಹಿಟ್ ಕೊಟ್ಟು ಇಷ್ಟೆಲ್ಲ ಇದ್ರು ಕೂಡ ಎಲ್ಲರೂ ಕರ್ಕೊಂಡ್ಬಂದು ಹಂಬಲ್ಡ್ ಆಗಿ ಸೈಡ್ ಅಲ್ಲಿ ನಿಂತ್ಕೊಂಡು ಒಂದ್ ಸಿನಿಮಾ ಸಪೋರ್ಟ್ ಮಾಡೋದು ಯಾವ ಡೈರೆಕ್ಟರ್ ಮಾಡಲ್ಲ, ಯಾವ ಡೈರೆಕ್ಟರ್ ಬೇಕಾಗಿಲ್ಲ. ಓಕೆ, ಅವ್ರದ್ದೇನೋ ಇರ್ಬೋದು, ಒಂದು ಕಂಪ್ನಿ ಮಾಡ್ಕೊಂಡಿದ್ದಾರೆ. ಅವತ್ತು ಯಾರು ಕೇಳ್ತಾ ಇದ್ರು, ಮಹೇಶ್ಗೆ ಸುಮಾರಷ್ಟು ಆಫರ್ ಬಂದಿದೆ ನನ್ನ ಎದುರುಗಡೆ, ಬೇರೆ ಬೇರೆ ಸಿನಿಮಾಗಳು. ಅವ್ ಮಾಡಕ್ ಇಂಟ್ರೆಸ್ಟ್ ಇರಲ್ಲ. ನಾನು ಮಾಡೋದು ಹಿಂಗೆ ಮಾಡೋದು, ನಾನು ಕಮರ್ಷಿಯಲ್ ಆಗೇ ಮಾಡೋದು, ನಾನು ದೊಡ್ಡದಾಗೆ ಮಾಡೋದು. ಆಸೆ ಇದೆ, ಏನ್ ತಪ್ಪೇನು? ಅಫ್ಕೋರ್ಸ್ ಮಹೇಶ್ ನಂದು ಮತ್ತೆ ಒಂದು ಸಿನಿಮಾ ಬರ್ತಾ ಇದೆ, ಬರುತ್ತೆ ಆದಷ್ಟು ಬೇಗ, ಅದು ಆಗುತ್ತೆ. ಅಂಡ್ ಈ ಸಂದರ್ಭದಲ್ಲಿ ತುಂಬಾ ಪಾಸಿಟಿವ್ ಆಗಿರೋಣ. ಇಂಡಸ್ಟ್ರಿ ಬಗ್ಗೆ ಎಲ್ಲಾ ಕಡೆ ಬರೀ ನೆಗೆಟಿವ್ ಬೇಡ. ಎಲ್ಲಾ ಕಡೆ ಕೆಟ್ಟವರಿದ್ದಾರೆ, ಎಲ್ಲಾ ಕಡೆ ತಪ್ಪುಗಳು ನಡೀತಿದೆ, ಎಲ್ಲಾ ಕಡೆ ಸಮಾಜದಲ್ಲಿ ಎಲ್ಲ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲಾ ಕಡೆ ಇದ್ದಾರೆ. ಹಾಗಂತ ಸಿನಿಮಾ ಇಂಡಸ್ಟ್ರಿನ ಒಂಥರ ಕೆಟ್ಟದ್ದು, ಒಂಥರ ಏನೋ ಸಿನಿಮಾ ಬರಲೇಬಾರದು ಒಂಥರ ಮಾಡ್ಬಿಡಿ ದಯವಿಟ್ಟು.
ಯಾಕಂದ್ರೆ ನಾವು, ನೀವು, ಅವರು, ಇವ್ರು ಎಲ್ಲರೂ ಆಗ್ತಿದ್ದೀವಿ ಇಂಡಸ್ಟ್ರಿಯಿಂದ, ಈ ಸಿನಿಮಾದಿಂದ. ನಮ್ಗೆ ಯಾವುದೋ ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ನಾಳೆ ಬೇರೆ ಹೆಣ್ಮಕ್ಳು ಬರ್ತಾರೆ ಇಂಡಸ್ಟ್ರಿಗೆ, ನಿಮ್ಮನೆ ಹೆಣ್ಮಕ್ಳು ಬರ್ತಾರೆ, ಎಲ್ಲರ ಮನೆ ಹೆಣ್ಮಕ್ಳು ಬರ್ತಾರೆ. ಬರಬಾರ್ದ ಇಂಡಸ್ಟ್ರಿಗೆ? ಎಲ್ಲಿ ಪ್ರಾಬ್ಲಮ್ಗಳಿಲ್ಲ. ನಿಮ್ಗೆ ಯಾರ್ಯಾರ ಪ್ರಾಬ್ಲಮ್ ಇದೆ ಅದಕ್ಕೆ ಅಂತ ಸ್ಟೇಷನ್ ಇದೆ, ಅದಕ್ಕೆ ಅಂತ ಪೊಲೀಸ್ ಸ್ಟೇಷನ್ ಇದೆ. ಅಫ್ಕೋರ್ಸ್ ನಾನು ಯಾರು ಟ್ಯಾಂಕ್ ಕೊಡ್ತಾ ಇಲ್ಲ, ಯಾರ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ಕೋಬಿಡಿ. ಯಾಕೆಂದ್ರೆ ನಮಗೆ ಒಂದ್ 2 ವರ್ಷದಿಂದ ಶುರುವಾಗಿದೆ ನೆಗೆಟಿವ್ ಇಂಡಸ್ಟ್ರಿ ಬಗ್ಗೆ ಒಂಥರ. ಯಾಕೆ ಅಷ್ಟೊಂದು ಇಂಡಸ್ಟ್ರಿ ಬಗ್ಗೆ, ಸಿನಿಮಾ ಇಂಡಸ್ಟ್ರಿ ಯಾಕೆ ಎಲ್ಲರೂ ಕೂತ್ಕೊಂಡು ವರ್ಷಾನ್ಗಟ್ಲೆ ತಿಂಗಳಾನ್ಗಟ್ಲೆ 100 ಸಿನಿಮಾಗಳು ನೋಡಿದೀವಿ. ಮತ್ತೆ ನಾವೆಲ್ಲರೂ ಸಿನಿಮಾ ಆಕ್ಟರ್ಗಳ ಜೊತೆಗೆ, ಸಿನಿಮಾ ಡೈರೆಕ್ಟರ್ಗಳ ಜೊತೆಗೆ, ಸಿನಿಮಾದ ಜೊತೆಗೆ ತುಂಬಾ ಪ್ರೀತಿ ಮತ್ತೆ ತುಂಬಾ ಚೆನ್ನಾಗಿ ಬದುಕಿದೀವಿ ಎಲ್ಲರೂ ಒಟ್ಟಿಗೆ ನಾವು ಥಿಯೇಟರ್ ಅಲ್ಲಿ. ಅಂಡ್ ತುಂಬಾ ಮಕ್ಕಳು ಕಲ್ತಿದ್ದೇವೆ ಕನ್ನಡನ, ತುಂಬಾ ಮಕ್ಕಳು ಕಲ್ಚರ್ ಕಲ್ತಿದ್ದೇವೆ. ಸಿನಿಮಾ ಇಲ್ಲ ಇವತ್ತು ಯಾರ ಮನೆಯಲ್ಲೂ ಸಿನಿಮಾ ಇಲ್ಲದೆ ಒಂದೇ ಒಂದು ಮನೆಯೂ ಇಲ್ಲ. ಎಲ್ಲರ ಮನೆಯೂ ಸಿನಿಮಾ ಇದೆ ಇವತ್ತು. ಎಲ್ಲರ ಮನೆಯಲ್ಲೂ ಎಲ್ಲ ಆಕ್ಟರ್ಗಳು ಬೇಕೇ ಬೇಕು, ಎಲ್ಲ ಡೈರೆಕ್ಟರ್ಗಳು ಬೇಕು. ಇವತ್ತು ನಾವು, ನೀವು ಮಾಧ್ಯಮ ಕೊಂಡಿಯಾಗಿ ವರ್ಕ್ ಮಾಡ್ತಾ ಇದೀವಿ ಸಿನಿಮಾಗೋಸ್ಕರ. ನಮ್ಮೆಲ್ಲರೂ ರೆಸ್ಪಾನ್ಸಿಬಿಲಿಟಿ ಇದು. ನಾವೆಲ್ಲರೂ ಜವಾಬ್ದಾರಿಯಿಂದ ಸಿನಿಮಾನ ಬೆಳೆಸೋಣ, ಸಿನಿಮಾನ ಗೆಲ್ಸೋಣ. ನೀವೆಲ್ಲರೂ ಜೊತೆ ನಿಂತ್ಕೊಂಡ್ರೆ ನಾನು ಅಂದ್ರೆ ಯಾರು? ನಾನು ನಿಮ್ಮವನೇ. ನಾನೆಲ್ಲಿಂದ ಬಂದೇನೆ? ನಾವು ಅಂದ್ರೆ ಯಾರು? ಇಂಡಸ್ಟ್ರಿ ಅವರು ಅಂದ್ರೆ ಯಾರು ಸಪರೇಟ್ ಆದ್ರು? ನಾವೆಲ್ಲ ಒಂದೇ. ಮೀಡಿಯಾದವರು ಅಂದ್ರೆ ಸಪರೇಟ್ ಆದ್ರು? ಇಲ್ಲ, ನಾವೆಲ್ಲ ಒಂದೇ. ನಾವೆಲ್ಲ ಬೇರೆ ಬೇರೆ ಅಲ್ಲ. ನಾವೆಲ್ಲ ಕನ್ನಡಿಗರೇ, ನಾವೆಲ್ಲ ಭಾರತೀಯರೇ, ನಾವೆಲ್ಲ ಈ ಭೂಮಿ ಮೇಲೆ ಇರುವಂತ ಮನುಷ್ಯರೇ. ನಾವೆಲ್ಲ ಒಗ್ಗಟ್ಟಾಗಿಲ್ಲ ಅಂತಂದ್ರೆ ಸರ್, ಯಾವ ಪ್ರೊಫೆಷನ್ ಚೆನ್ನಾಗಿದೆ ಕರೆಕ್ಟ್ ಆಗಿ ಇರ್ಬೋದು ಒಂದ್ಸಲ ನೋಡೋಣ. ಎಲ್ಲಿ ಪ್ರಾಬ್ಲಮ್ ಇಲ್ಲ, ಒಂದೇ ಒಂದು ಪ್ರೊಫೆಷನ್ ತುಂಬಾ ಕ್ಲಿಯರ್ ಆಗಿದೆ ಇರೋದು. ಯಾವುದೂ ಇಲ್ಲ ಜಗತ್ತಲ್ಲಿ. ಎಲ್ಲಾ ಕಡೆಯಲ್ಲೂ ಸಮಸ್ಯೆಗಳಿದೆ, ಎಲ್ಲಾ ಕಡೆಯಲ್ಲೂ ಚೆನ್ನಾಗಿದೆ, ಎರಡೂ ಇದೆ. ಕುವೆಂಪು ಒಂದು ಮಾತು ಹೇಳ್ತಾರೆ, ಇಲ್ಲಿ ಯಾರು ಮುಖ್ಯ ಇರಲ್ಲ, ಇಲ್ಲಿ ಯಾರು ಮುಖ್ಯ ಇರಲ್ಲ. ಈ ನೇಚರ್ಗೆ ನಾವ್ ಯಾರು ಮುಖ್ಯ ಇರಲ್ಲ. 50 ವರ್ಷ ನಮ್ದು ಹೆಸರೇ ಇರಲ್ಲ, ನಮ್ದು ಯಾರು ಇರಲ್ಲ, ನಾವ್ ಯಾರು ಇರಲ್ಲ. ಇರೋ ತನಕ ಚೆನ್ನಾಗಿ ಬದುಕಿ ಖುಷಿಯಾಗಿದ್ದು ಪಾಸಿಟಿವ್ ಆಗೋಣ. ಅಫ್ಕೋರ್ಸ್ ವೃತ್ತ ನೀವೆಲ್ಲರೂ ಇಂಪ್ರೆಸ್ ಮಾಡುತ್ತೆ. ಅಂಡ್ ವೃತ್ತ ಟೀಮ್ ಒಳ್ಳೇದಾಗುತ್ತೆ. ಸರ್, ನೀವು ಇಬ್ಬರು ಬಹಳ ಖುಷಿಯಿಂದ ಸಿನಿಮಾ ಮಾಡಿದ್ರ. ಇಷ್ಟು ಜನರಿಗೆಲ್ಲರಿಗೂ ನೀವು ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಅನ್ನ ಹಾಕಿದ್ರ, ಜೊತೆ ನಿಂತ್ಕೊಂಡು ನಿಮ್ಮ ಸಿನಿಮಾ ಗೆಲ್ಲಿ ಅಂತ ನಾನು ಹಾರೈಸ್ತೀನಿ. ಅಂಡ್ ಥ್ಯಾಂಕ್ ಯು, ಕಂಗ್ರಾಚುಲೇಷನ್ಸ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು ವೆರಿ ಮಚ್.